Praise the Lord. Hi, hello, and welcome back to the next session on the 14th chapter Mathematical Reasoning. ಪ್ರೀತಿ ವಿದ್ಯಾರ್ಥಿಗಳೇ, ಹಿಂದಿನ ಸೆಷನಲ್ಲಿ ಫಸ್ಟ್ ವಿ ಎಕ್ಸಸೈಸ್ 14.1 ಸಾಲ್ವ್ ಮಾಡಿದ್ರಿ. ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ದಿ ಸೆಕೆಂಡ್ ಎಕ್ಸಸೈಸ್ ನಂಬರ್ 14.2. ಹಿಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ಬಿಫೋರ್ ವಿ ಗೋ ಇನ್ ಟು ದ ಎಕ್ಸಸೈಸ್ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಬೇಸಿಕ್ ಕಾನ್ಸೆಪ್ಟ್ಸ್ ನೋಡಿಕೊಂಡು ವಿ ಕ್ಯಾನ್ ಗೋ ಟು ದಿ ಎಕ್ಸಸೈಸ್. ಓಕೆ, ಸೊ ವಿ ವಿಲ್ ಸ್ಟಾರ್ಟ್ ಅಪ್ ವಿತ್ ದ ಬೇಸಿಕ್ ಕಾನ್ಸೆಪ್ಟ್ ಕಾಲ್ಡ್ ಲಾಜಿಕಲ್ ಕನೆಕ್ಟಿವ್ಸ್ ಅಂತ. ಓಕೆ, ಆಸ್ ಐ ಟೋಲ್ಡ್ ಯು, ದಿಸ್ ಇಸ್ ಆಲ್ ಅಬೌಟ್ ಯುವರ್ ಬೇಸಿಕ್ ಇಂಗ್ಲೀಷ್. ನೀವು ಇಂಗ್ಲೀಷ್ ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಾರೆ, ಸ್ವಲ್ಪ ಅದರ ಮಿಕ್ಸ್ಚರ್ ಇರುತ್ತೆ. ಓಕೆ, ಸೊ ವಾಟ್ ಈಸ್ ಲಾಜಿಕಲ್ ಕನೆಕ್ಟಿವ್ಸ್ ಅಂದರೆ, ಲುಕ್ ಹಿಯರ್, ವೈಲ್ ಮೇಕಿಂಗ್ ಅ ನ್ಯೂ ಸ್ಟೇಟ್ಮೆಂಟ್ಸ್ ಫ್ರಮ್ ಓಲ್ಡ್ ಒನ್ಸ್ ವಿ ಯೂಸ್ ಸಮ್ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಅರ್ಥ ಆಗ್ತಿದೆಯಾ? ಕೆಲವು ಒಂದು ಹಳೆ ಸ್ಟೇಟ್ಮೆಂಟ್ ಯಾವುವು ಇರ್ತವೆ ಅದನ್ನು ಕ್ಲಬ್ ಮಾಡಿಕೊಂಡು, ಓಕೆ, ಯೂಸಿಂಗ್ ದ ಓಲ್ಡ್ ಸ್ಟೇಟ್ಮೆಂಟ್ ವಿ ವಿಲ್ ಬಿ ಮೇಕಿಂಗ್ ಇಟ್ ಇನ್ ಟು ಅ ನ್ಯೂ ಸ್ಟೇಟ್ಮೆಂಟ್. ಓಕೆ, ಸೊ ಅದನ್ನು ಮಾಡೋದಕ್ಕೆ ದೇರ್ ಆರ್ ಸಮ್ ಕ್ಯಾರೆಕ್ಟರ್ಸ್ which will be useful for us. Such kind of characters are called connectives anta, and particularly logical connectives. There are 5 logical connectives we use generally. ಗೊತ್ತಾಗ್ತಿದೆಯಾ? 5 ಥರದಂಥ ಲಾಜಿಕಲ್ ಕನೆಕ್ಟಿವ್ಸ್ ಇದೆ. ಒನ್ ಬೈ ಒನ್ ವಿಲ್ ಚೆಕ್ ಇಟ್. ಫಸ್ಟ್ ಒನ್ ಇಸ್ ನೆಗೇಷನ್. ಯೂಶಲಿ ನೆಗೇಷನ್ನ ನಾಟ್ ಅಂತ ಕೂಡ ಕರೀತಾರೆ. ದ ಸಿಂಬಲ್, ರಿಮೆಂಬರ್, ಈ ರೈಟ್ ಹ್ಯಾಂಡ್ ಸೈಡ್ ಬರೋದೆಲ್ಲ ದ ಸಿಂಬಲ್ಸ್ ಆಫ್ ದಟ್. ಓಕೆ, ಸೊ ಸಿಂಬಲ್ಸ್ ಆಫ್ ನೆಗೇಷನ್ ಇಸ್ ಲೈಕ್ ಇನ್ವರ್ಟೆಡ್ ಎಸ್ ಅಂತ ಕರಿತೀವಿ. ದಿಸ್ ಇಂಡಿಕೇಟ್ಸ್ ದ ನೆಗೇಷನ್ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್, ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ನೆಗೇಷನ್. ಓಕೆ, ಅದು ಯಾವ ಥರ ಇರುತ್ತೆ ಅಂತ ವಿ ಗೋನ್ ಟು ಸಿ ಇಟ್ ವೆರಿ ಶಾರ್ಟ್ಲಿ. And please note down, all of your exercise 14.2 is related to this connective called the negation. Okay, moving on to the second one ನಾವು ಕಂಜಂಕ್ಷನ್ ಅಂತ ಕರಿತೀವಿ. ಅಂದರೆ ಎರಡು ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ನ ನಾವು ಆ್ಯಂಡ್ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡಿದ್ರೆ ಕಂಜಂಕ್ಷನ್ಸ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ದ ಸಿಂಬಲ್ ಫಾರ್ ಆ್ಯಂಡ್ ಇಸ್ ಕ್ಯಾಪ್. ಯೂಶಲಿ ಇದನ್ನು ನಾವು ಕ್ಯಾಪ್ ಅಂತ ಕರಿತೀವಿ. ಇಟ್ಸ್ ಜಸ್ಟ್ ಲೈಕ್ ಯುವರ್ ಇಂಟರ್ಸೆಕ್ಷನ್ಗೆ ಆ್ಯಂಡ್ ಅಂತ ಕರಿತೀವಲ್ಲ ಸೆಟ್ಸಲ್ಲಿ, ಸಿಮಿಲರ್ಲಿ ಇಲ್ಲಿ ಕ್ಯಾಪ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ನೌ ದ ಥರ್ಡ್ ಒನ್ ಇಸ್ ಡಿಸ್ಜಂಕ್ಷನ್. ಡಿಸ್ಜಂಕ್ಷನ್ ಮೀನ್ಸ್ ಇಟ್ ಈಸ್ ಆರ್. ಯೂಶಲಿ ಸಿಂಬಲ್ ಇಸ್ ಲೈಕ್ ವಿ. ಗೊತ್ತಾಗ್ತಿದೆಯಾ? ಕ್ಯಾಪಿಟಲ್ ವಿ ಸಿಂಬಲ್ ಥರ ಇರುತ್ತೆ. ಆ್ಯಂಡ್ ದಿಸ್ ಇಸ್ ದ ಥರ್ಡ್ ಲಾಜಿಕಲ್ ಕನೆಕ್ಟಿವ್. ಓಕೆ, ಸೊ ಫೋರ್ತ್ ಲಾಜಿಕಲ್ ಕನೆಕ್ಟಿವ್ ಇಸ್ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತೀವಿ. ಅಂದರೆ ಇಫ್ ದೆನ್ ಸ್ಟೇಟ್ಮೆಂಟ್. ಅಂದರೆ if first condition is satisfied, then second condition will satisfy. Okay, ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸಾಂಪಲ್ಸ್ ನೀವು ಮುಂದೆ ನೋಡ್ತೀವಿ in the next video. Okay, but we are not going to see much about this concept in this video. Okay, further later ನಾವು ನೋಡ್ತೀವಿ. The symbol for conditional is arrow mark. Usually 2 ಲೈನ್ ತಗೊಂಡು arrow mark ತೋರಿಸ್ಬೋದು, or single line. Okay, actually this symbol is the symbol of conditional. ಗೊತ್ತಾಗ್ತಿದೆಯಾ? ಸೊ ಯೂಶಲಿ ನಾವು ಸಿಂಗಲ್ ಆರೋನ ಯೂಸ್ ಮಾಡೋದು, ಬಟ್ ಸಮ್ ಟೆಕ್ಸ್ಟ್ ಬುಕ್ಸ್ ಆಲ್ಸೋ ರೆಫರ್ ಒನ್. ರಿಮೆಂಬರ್, ಇದು ರೈಟ್ ಹ್ಯಾಂಡ್ ಸೈಡ್ ಆರೋನೇ ತೋರಿಸ್ಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ತೋರಿಸ್ಬಾರ್ದು. ಸೊ ಕಂಡೀಷನ್ ಮೀನ್ಸ್ ಇಫ್ ದೆನ್. ಓಕೆ, ಫಾರ್ ಎಕ್ಸಾಂಪಲ್, ಇಫ್ ಅ ಸ್ಟೂಡೆಂಟ್ ಪಾಸಸ್ ಇನ್ 10th ಸ್ಟ್ಯಾಂಡರ್ಡ್ ದೆನ್ ಈ ಕ್ಯಾನ್ ಪಾಸ್ ಇನ್ 2nd PUC ಅಂತ. ಕರೆಕ್ಟಾ? 10th ಪಾಸ್ ಆಗಿಲ್ಲ ಅಂತಂದರೆ 2nd PUC ಪಾಸ್ ಆಗೋ ಚಾನ್ಸೇ ಇಲ್ಲ. Okay, so it's like if only for the first condition happens, the second condition will happen. Okay, if the student gets the bus on time, then he will reach the college on time. ಗೊತ್ತಾಗ್ತಿದೆಯಲ್ಲ? ತುಂಬ ಬೇಸಿಕ್ ಎಕ್ಸಾಂಪಲ್ಸು. You need not worry much here. And the last logical connective we are going to see is biconditional. Biconditional ಅಂದರೆ ಇಫ್ ಆ್ಯಂಡ್ ಓನ್ಲಿ ಇಫ್ ಕೇಸ್ ನೋಡ್ತೀವಿ. ಇದು 2 ಸೈಡ್ ಆ್ಯಡೋ ಮಾರ್ಕ್ ಇರ್ತೀವಿ. You may use a double line here or single line. Both are actually one and the same. Usually ನಾವು ಇದನ್ನೇ ಯೂಸ್ ಮಾಡ್ತೀವಿ. This is just for the notation purpose. ಗೊತ್ತಾಗ್ತಿದೆಯಾ? So these are the 5 logical connectives. I repeat, negation means not symbol, conjunction and which is cap, disjunction ಅಂದರೆ or which is symbol is you, conditional ಅಂದರೆ if then ಅಂತ ಸ್ಟೇಟ್ಮೆಂಟ್ಸ್ ಬಂದಾಗ ಗೊತ್ತಾಗುತ್ತೆ. ಒನ್ ಸೈಡೆಡ್ ಆರೋ ಮಾರ್ಕ್ ಅಂತ ತಗೊಳ್ತೀವಿ, particularly facing right. And the other one is, fifth one is biconditional. It is usually statements ಅಲ್ಲಿ if and only if ಅಂತ ಬರ್ತದೆ. Okay, these are biconditional. Okay, 2 ಸೈಡ್ ಆಗುತ್ತೆ. Is it clear? ಯೂಶಲಿ ಇದನ್ನು ಕೆಮಿಸ್ಟ್ರಿ ಬೇಸ್ ಹೇಳೋದಾದರೆ ದೀಸ್ ಆರ್ ಇರ್ರಿವರ್ಸಿಬಲ್ ರಿಯಾಕ್ಷನ್ಸ್. ಓನ್ಲಿ ಒನ್ ಸೈಡ್ ಆಗುತ್ತೆ. ದೀಸ್ ಆರ್ ರಿವರ್ಸಿಬಲ್ ರಿಯಾಕ್ಷನ್ಸ್, ಜಸ್ಟ್ ಲೈಕ್ ಐಸ್ ಟರ್ನಿಂಗ್ ಇನ್ ಟು ವಾಟರ್ ಆ್ಯಂಡ್ ವಾಟರ್ ಟರ್ನಿಂಗ್ ಬ್ಯಾಕ್ ಇನ್ ಟು ಐಸ್. Okay, so in this video we're going to discuss negation
ಟೂ ಮಚ್. ಓಕೆ, ನೆಗೇಷನ್ ಬಗ್ಗೆ ತುಂಬ ಫೋಕಸ್ ಮಾಡಿಕೊಂಡು ನೋಡ್ತೀವಿ. ನಾವು ವಾಟ್ ಈಸ್ ಅ ನೆಗೇಷನ್? ನೆಗೇಷನ್ ಅಂತಂದರೆ ಏನು? ಇಟ್ ಈಸ್ ವೆರಿ ಸಿಂಪಲ್, ದ ಡಿನೈಯಲ್ ಆಫ್ ಅ ಸ್ಟೇಟ್ಮೆಂಟ್. ಓಕೆ, ದ ಡಿನೈಯಲ್ ಆಫ್ ಅ ಸ್ಟೇಟ್ಮೆಂಟ್ ಈಸ್ ಕಾಲ್ಡ್ ದ ನೆಗೇಷನ್ ಆಫ್ ದ ಸ್ಟೇಟ್ಮೆಂಟ್. ಡಿನೈಯಲ್ ಅಂತಂದರೆ ಯಾವಾಗಲೂ ನಾವು ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಆಗುತ್ತೆ ಅಂದರೆ ಅದು ಆಗಲ್ಲ ಅಂತ ವಾದಿಸೋದನ್ನು ನಾವು ನೆಗೇಷನ್ ಅಂತ ಕರಿತೀವಿ. ಓಕೆ, ನಾವು ಫರ್ದರ್ ಎಕ್ಸ್ಪ್ಲೇನಿಂಗ್, ಇಫ್ ಪಿ ಈಸ್ ಅ ಸ್ಟೇಟ್ಮೆಂಟ್ ದೆನ್ ದ ನೆಗೇಷನ್ ಆಫ್ ಪಿ ಈಸ್ ಆಲ್ಸೋ ಅ ಸ್ಟೇಟ್ಮೆಂಟ್. ನೆನ್ಪಿಟ್ಕೊಳ್ಳಿ, ಪಿ ಅನ್ನೋದೊಂದು ಸ್ಟೇಟ್ಮೆಂಟ್ ಆದರೆ, ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಅಂತ ಒಂದು ಸ್ಟೇಟ್ಮೆಂಟ್ ತೊಗೊಂಡ್ರೆ, ಓಕೆ, ಸೊ ಅದರ ನೆಗೇಷನ್ ಆಗುತ್ತೆ ಅಂದರೆ ಯೂಶಲಿ ಅದರ ನೆಗೇಷನ್ ಆಗಲ್ಲ ಅಂತ ಹೇಳ್ತೀವಿ. ಸತ್ಯ ಅಂದರೆ ಅದರ ಆಪೋಸಿಟು ಸುಳ್ಳು ಅಂತ. ಜಸ್ಟ್ ಲೈಕ್ ಫೈಂಡಿಂಗ್ ದಿ ಆಪೋಸಿಟ್ ಆಫ್ ದಿ ಸ್ಟೇಟ್ಮೆಂಟ್ ಅಂತ. ಗೊತ್ತಾಗ್ತಿದೆಯಾ? ದಟ್ ಈಸ್ ದಿ ನೆಗೇಷನ್. ವೆರಿ ಸಿಂಪಲ್. ಇಫ್ ಪಿ ಈಸ್ ಅ ಸ್ಟೇಟ್ಮೆಂಟ್ ದೆನ್ ದ ನೆಗೇಷನ್ ಆಫ್ ಪಿ ಈಸ್ ಆಲ್ಸೋ ಅ ಸ್ಟೇಟ್ಮೆಂಟ್ ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ, ನಾನು ಹೇಳಿದ್ನಲ್ಲ, ನೆಗೇಷನ್ ಸಿಂಬಲ್ ಇಸ್ ದಿಸ್ ನೆಗೇಷನ್ ಪಿ. ಗೊತ್ತಾಗ್ತಿದೆಯಾ ಸಿಂಬಲ್? ದಿಸ್ ಇಸ್ ನೆಗೇಷನ್ ಪಿ ಆ್ಯಂಡ್ ರೆಡ್ ಆ್ಯಸ್. ಇದನ್ನು ಯಾವ ಥರ ಓದ್ತೀವಿ ಅಂತಂದರೆ ನಾಟ್ ಪಿ ಅಂತ ಓದ್ಬೋದು ಅಥವಾ ನೆಗೇಷನ್ ಪಿ ಅಂತ ಓದ್ಬೋದು. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ದ ಸಿಂಬಲ್ ಆಫ್ ನಾಟ್ ಪಿ, ಆಲ್ರೆಡಿ ಬಿಗಿನಿಂಗಲ್ಲಿ ಹೇಳಿದಾಗೆ. ಫೈನ್. ಸೊ ಇಷ್ಟೊತ್ತು ನಿಮಗೆ ಕಾನ್ಸೆಪ್ಟ್ಸ್ ಹೇಳಿದೆ, ಡೆಫಿನೇಷನ್ ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ 1 or 2 ಎಕ್ಸಾಂಪಲ್ಸ್ ತೊಗೊಂಡ್ರೆ ಯು ವಿಲ್ ಕ್ಲಿಯರ್ ಆಲ್ ಯುವರ್ ಡೌಟ್ಸ್. ಏನೇ ಡೌಟ್ಸ್ ಇದ್ದರೂ ಎಕ್ಸಾಂಪಲ್ಸ್ ತೊಗೊಂಡಾಗ ಕ್ಲಿಯರ್ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಒನ್ ಸಿಂಪಲ್ ಎಕ್ಸಾಂಪಲ್. ಲೆಟ್ಸ್ ಟೇಕ್ ದ ಫಸ್ಟ್ ಎಕ್ಸಾಂಪಲ್. ಯೂಶಲಿ ನಮ್ಗೆ ಗೊತ್ತಿದೆಯಲ್ಲ, ಪ್ರೆಪೋಸಿಷನ್ಸ್ನ ಪಿ ಕ್ಯೂ ಆರ್ ತೊಗೊಳ್ಳೋದ್ರಿಂದ ಪಿ ಅಂತ ತೊಗೊಂಡಿದ್ದೀನಿ. ಸ್ಟೇಟ್ಮೆಂಟ್ ಏನು ಅಂದರೆ ಬ್ಯಾಂಗ್ಳೂರ್ ಇಸ್ ಅ ಸಿಟಿ. ಓಕೆ, ಇದಕ್ಕೆ ನೆಗೇಷನ್ ಬರೀಬೇಕಂದ್ರೆ ವೆರಿ ಸಿಂಪಲ್. ನಾವು ಫಸ್ಟ್ ಜನರಲಿ ಏನು ಬರಿತೀವಿ ಅಂದರೆ ಪಿ ಮೀನ್ಸ್ ನಾಟ್ ಪಿ. ಅರ್ಥ ಆಗ್ತಿದೆಯಾ? ನೆಗೇಷನ್ ಪಿ ಅಂತ ಬರೀಬೇಕು. ನನಗೆ ಬೇಕಾಗಿರೋದು ನೆಗೇಷನ್ ಪಿ. ಯೂಶಲಿ 1 mark ಕ್ವಶನ್ಸ್ ಕೇಳ್ತಾ ಇರ್ತಾನೆ, ಫೈಂಡ್ ದ ನೆಗೇಷನ್ ಆಫ್ ದ ಸ್ಟೇಟ್ಮೆಂಟ್ ಅಂತ ಕೇಳ್ಬೋದು, ಅಥವಾ ನೆಗೇಟ್ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರ್ ಇಸ್ ಅ ಸಿಟಿ ಅಂತ ಕೇಳ್ಬೋದು. ಓಕೆ, 3-4 ಥರ ಬರೀಬೋದು. ಓಕೆ, ಒನ್ ಸಿಂಪಲ್ ವೇ ಆಫ್ ರೈಟಿಂಗ್ ದ ನೆಗೇಷನ್ ಇಸ್ ಇಟ್ ಈಸ್ ನಾಟ್ ದ ಕೇಸ್ ದಟ್ ಅಂತ ಬರೆದ್ಬಿಟ್ಟು ಆ ಸೆಂಟೆನ್ಸ್ನ ಹಾಗೇ ಬರೆದ್ಬಿಡಿ. ಗೊತ್ತಾಗ್ತಿದೆಯಾ? ಫಸ್ಟ್ ವೇ ಆಫ್ ರೈಟಿಂಗ್ ದ ನೆಗೇಷನ್ ಇಸ್ ಇಟ್ ಈಸ್ ನಾಟ್ ದ ಕೇಸ್ ದಟ್ ಬ್ಯಾಂಗ್ಳೂರ್ ಇಸ್ ಅ ಸಿಟಿ. ಇದು ಇಷ್ಟ ಆಗಲಿಲ್ವಾ? ಇನ್ನೊಂದು ಥರ ಹೇಗೆ ಬರೀಬೋದು? ಇಟ್ ಈಸ್ ಫಾಲ್ಸ್ ದಟ್ ಬ್ಯಾಂಗ್ಳೂರ್ ಇಸ್ ಅ ಸಿಟಿ. ಚೆನ್ನಾಗಿದೆಯಲ್ಲ? ದಿಸ್ ಇಸ್ ಅ ವೆರಿ ಸಿಂಪಲ್ ವೇ. ಓಕೆ, ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ಇದು ಸಿಂಪಲ್ ಸ್ಟೇಟ್ಮೆಂಟ್ ಆಗಿದ್ದರೆ, ಅಂದರೆ ಒಂದು ಸಿಂಗಲ್ ಸ್ಟೇಟ್ಮೆಂಟ್ ಆಗಿದ್ದರೆ, ಕೊಟ್ಟಿರೋ ಸ್ಟೇಟ್ಮೆಂಟ್ನ ಬಿಗಿನಿಂಗಲ್ಲಿ ಇಟ್ ಈಸ್ ಫಾಲ್ಸ್ ದಟ್ ಅಂತ ಬರೆದು ಆ ಸ್ಟೇಟ್ಮೆಂಟ್ನ ಹಾಗೆ ಬರೆದ್ರೆ ದಟ್ ವಿಲ್ ಬಿ ದ ನೆಗೇಷನ್ ಆಫ್ ದಿ ಗಿವನ್ ಸ್ಟೇಟ್ಮೆಂಟ್. ಡೋಂಟ್ ಯು ಥಿಂಕ್ ಇಟ್ಸ್ ವೆರಿ ಸಿಂಪಲ್? ಐ ರಿಪೀಟ್, ಎಫ್ ಇಸ್ ಫಾಲ್ಸ್ ದಟ್ ಬ್ಯಾಂಗ್ಳೂರ್ ಇಸ್ ಅ ಸಿಟಿ. ನಾವು ಇನ್ನು ಇದಕ್ಕಿಂತ ಸಿಂಪಲೆಸ್ಟ್ ವೇ ಅಂತಂದರೆ ಇದನ್ನು ಉಲ್ಟಾ ಹೇಳೋದು. ಬ್ಯಾಂಗ್ಳೂರ್ ಇಸ್ ಅ ಸಿಟಿ ಅಂದರೆ ಬ್ಯಾಂಗ್ಳೂರ್ ಇಸ್ ನಾಟ್ ಅ ಸಿಟಿ ಅಂದರೆ ಸಾಕು. ದಿಸ್ ಇಸ್ ಆ್ಯಕ್ಚುಲಿ ದ ಮೋಸ್ಟ್ ಸಿಂಪ್ಲೆಸ್ಟ್ ವೇ. ಗೊತ್ತಾಗ್ತಿದೆಯಾ? ದ ಮೋಸ್ಟ್ ಸಿಂಪ್ಲೆಸ್ಟ್ ವೇ ಆಫ್ ರೈಟಿಂಗ್ ದ ನೆಗೇಷನ್ ಇಸ್ ಬ್ಯಾಂಗ್ಳೂರ್ ಈಸ್ ಅ ಸಿಟಿ ಅಂದರೆ ನಾವು ಇಟ್ ಈಸ್ ನಾಟ್ ಅ ಸಿಟಿ ಅಂತೀವಿ. ಜಸ್ಟ್ ಲೈಕ್ ಫಾರ್ ಎಕ್ಸಾಂಪಲ್, ರಾಜು ಈಸ್ ಅ ಗುಡ್ ಬಾಯ್ ಅಂತಂದರೆ ರಾಜು ಈಸ್ ನಾಟ್ ಅ ಗುಡ್ ಬಾಯ್ ಅಂತ ಹೇಳ್ಬೋದು. ನಾಟ್ ಅ ಗುಡ್ ಬಾಯ್ ಅಂತ ಅಂದಿದ ತಕ್ಷಣ ನೀವು ಬ್ಯಾಡ್ ಬಾಯ್ ಅಂತ ಹೇಳೋದಲ್ಲ. ಓಕೆ, ಯೂಶಲಿ ಅಲ್ಲಿ ನಾಟ್ ಸೇರಿಸೋದು. ಗೊತ್ತಾಗ್ತಿದೆಯಾ? ದಿಸ್ ಈಸ್ ದ ಸಿಂಪ್ಲೆಸ್ಟ್ ವೇ. ಓಕೆ, ಲೆಟ್ ಮಿ ಟೇಕ್ ಅ ಫ್ಯೂ ಮೋರ್ ಎಕ್ಸಾಂಪಲ್ಸ್. ಹಿಯರ್ ಕಮ್ಸ್ ದ ಸೆಕೆಂಡ್ ಒನ್. ರೂಟ್ 7 ಈಸ್ ಇರ್ರ್ಯಾಷನಲ್. ಇಲ್ಲಿ ಆಲ್ರೆಡಿ ಹೇಳಿದಾಗೆ ಫಸ್ಟ್ ವೇ ಯಾವ ಥರ ಬರೀಬೋದು? ಇಟ್ ಈಸ್ ನಾಟ್ ದ ಕೇಸ್ ದಟ್ ಅಂತ ಬರೆದು ರೂಟ್ 7 ಈಸ್ ರ್ಯಾಷನಲ್ ಅಂತ ತಗೊಳ್ತೀನಿ. ಗೊತ್ತಾಗ್ತಿದೆಯಾ? ವಿ ಸ್ಟಾರ್ಟ್ ದ ಗಿವನ್ ಸ್ಟೇಟ್ಮೆಂಟ್ ಆ್ಯಸ್ ನೆಗೇಷನ್ ಪಿ ಹೇಗೆ ಸ್ಟಾರ್ಟ್ ಮಾಡ್ತೀವಿ? ಇಟ್ ಈಸ್ ನಾಟ್ ದ ಕೇಸ್ ದಟ್ ಅಂತ ಬರೆದು ಕೊಟ್ಟಿರೋದನ್ನು ಹಾಗೆ ಬರ್ಕೊಳ್ಳಿ. ಆರ್ ಇಟ್ ಈಸ್ ಫಾಲ್ಸ್ ದಟ್ ಅಂತ ಬರ್ಕೊಂಡು ಕೊಟ್ಟಿರೋದನ್ನು ಹಾಗೆ ಬರ್ಕೊಳ್ಳಿ. ದಟ್ ಮೀನ್ಸ್ ಇಟ್ ಈಸ್ ಫಾಲ್ಸ್ ದಟ್ ರೂಟ್ 7 ಈಸ್ ರ್ಯಾಷನಲ್. ಅಥವಾ ಹೀಗೂ ಬೇಡ ಅಂತಂದರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ವೇ ಈಸ್ ರೂಟ್ 7 ಈಸ್ ರ್ಯಾಷನಲ್ ಅಂತಿದ್ರೆ ನೆಗೇಷನ್ ಪಿ ಈಸ್ ರೂಟ್ 7 ಈಸ್ ನಾಟ್ ರ್ಯಾಷನಲ್ ಅಂತ ತಗೊಳ್ಬೋದು. ಓಕೆ, ಇನ್ನು ಕೆಲವರು ತುಂಬ ಬುದ್ಧಿವಂತರು ಬೇಕಿದ್ರೆ ರೂಟ್ 7 ಈಸ್ ಇರ್ರ್ಯಾಷನಲ್ ಅಂತ ತಗೊಳ್ಬೋದು. ಅದು ಕೂಡ ಕರೆಕ್ಟ್. ಯಾಕೆಂದರೆ ರೂಟ್ 7 ರ್ಯಾಷನಲ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಇರ್ರ್ಯಾಷನಲ್. ನಂಬರ್ಸ್ ದೇರ್ ಆರ್ ಓನ್ಲಿ 2 types ಆಫ್ ನಂಬರ್ಸ್, ಐದರ್ ಶುಡ್ ಬಿ ರ್ಯಾಷನಲ್ ಆರ್ ಇರ್ರ್ಯಾಷನಲ್. ಹಾಗಂತ ಯು ನೀಡ್ ನಾಟ್ ಸೇ ದಟ್ ರೂಟ್ 7 ಈಸ್ ಇರ್ರ್ಯಾಷನಲ್ ಅಂತ ಬರೀಲೇಬೇಕು ಅಂತಿಲ್ಲ. ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೆ ಸೆಂಟ್ರಲ್ ಎಲ್ಲಿ ನಾಟ್ ರೂಟ್ 7 ಈಸ್ ರ್ಯಾಷನಲ್ ಅಂತ ಅನ್ಬಾರ್ದು. ಇದಕ್ಕೆ ನಿಮಗೆ ಬೇಸಿಕ್ ಇಂಗ್ಲೀಷ್ ಗೊತ್ತಿರಬೇಕು ಅಂತ ಹೇಳೋದು. ಎಲ್ಲಿ ನಾಟ್ ಸೇರಿಸಬೇಕು ಅನ್ನೋದು ಗೊತ್ತಿರಬೇಕು. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ದ ಬೆಸ್ಟ್ ವೇ, ಆರ್ ದಿಸ್ ಇಸ್ ದ ರೈಟ್ ಪ್ಲೇಸ್. ರೂಟ್ 7 ಈಸ್ ನಾಟ್ ರ್ಯಾಷನಲ್. ಗೊತ್ತಾಗ್ತಿದೆಯಾ? ಸೊ ಮೂವಿಂಗ್ ಆನ್ ವಿತ್ ದ ಥರ್ಡ್ ಒನ್, ಲೆಟ್ ಮೀ ಸೇ ದಿಸ್. ಬೋತ್ ದ ಡಯಾಗನಲ್ಸ್ ಆಫ್ ಅ ರೆಕ್ಟ್ಯಾಂಗಲ್ ಹ್ಯಾವ್ ದ ಸೇಮ್ ಲೆಂತ್. ಸೊ ಇದಕ್ಕೆ ಆಸ್ ವಿ ಆಲ್ ನೋ ಇಟ್ ಈಸ್ ಫಾಲ್ಸ್ ದಟ್ ಅಥವಾ ಇಟ್ ಈಸ್ ನಾಟ್ ದ ಕೇಸ್ ದಟ್ ಅಂತ ಬರೆದು ಬೋತ್ ದ ಡಯಾಗನಲ್ಸ್ ಆಫ್ ಇನ್ ಅ ರೆಕ್ಟ್ಯಾಂಗಲ್ ಆರ್ ಆಫ್ ಅ ರೆಕ್ಟ್ಯಾಂಗಲ್ ಹ್ಯಾವ್ ದ ಸೇಮ್ ಲೆಂತ್ ಅಂದರೆ ನೆಗೇಷನ್ ಸಿಕ್ತು. ಅಥವಾ
ಎರಡೂ ಡಯಾಗ್ನಲ್ಸು ರೆಕ್ಟ್ಯಾಂಗಲಲ್ಲಿ ಸೇಮ್ ಲೆಂತ್ ಇದೆ ಅನ್ನೋದ್ರ ಉಲ್ಟಾ ಈ ಥರನೂ ಬರಿಬೋದು. ದೇರ್ ಇಸ್ ಅಟ್ಲೀಸ್ಟ್ ಒನ್ ರೆಕ್ಟ್ಯಾಂಗಲ್ ಹೂಸ್ ಬೋತ್ ಡಯಾಗ್ನಲ್ಸ್ ಡು ನಾಟ್ ಹ್ಯಾವ್ ದ ಸೇಮ್ ಲೆಂತ್. ಇಲ್ಲಿ ಹ್ಯಾವ್ ದ ಸೇಮ್ ಲೆಂತ್ ಇರೋದ್ರಿ ಅಂತ ಹೇಳ್ತಾ ಇದ್ದೀನಿ. ಅದು ಇಲ್ಲ, ಆ ಥರದಂಥ ಒಂದು ಡಯಾಗ್ನಲ್ ಇದೆ ಅಂತ ಹೇಳ್ಬೋದು. ಓಕೆ, ಕೆಲವರಿಗೆ ಲಾಜಿಕಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಐ ಥಿಂಕ್ ದಿಸ್ ಇಸ್ ದ ಸಿಂಪ್ಲೆಸ್ಟ್ ವೇ ಟು ರೈಟ್. ಓಕೆ, ಇಲ್ಲಿ ಸೆಂಟ್ರಲ್ಲಿ ನೀವು ನಾಟ್ ಸೇರಿಸಬೇಕು ಅಂತಂದರೆ ಬೋತ್ ತಗೊಳಕ್ಕಾಗೋದಿಲ್ಲ. ಓಕೆ, ಬೋತ್ ದ ಡಯಾಗ್ನಲ್ಸ್ ಆಫ್ ಎ ರೆಕ್ಟ್ಯಾಂಗಲ್ ಹ್ಯಾವ್ ದ ಸೇಮ್ ಲೆಂತ್ ಅಂದರೆ ಬೋತ್ ದ ಡಯಾಗ್ನಲ್ಸ್ ಆಫ್ ಎ ರೆಕ್ಟ್ಯಾಂಗಲ್ ಡು ನಾಟ್ ಹ್ಯಾವ್ ದ ಸೇಮ್ ಲೆಂತ್ ಅಂತ ಕೂಡ ತಗೊಳ್ಬಾರ್ದು. ಅದು ಲಾಜಿಕಲಿ ಈಕ್ವಿವೆಲೆಂಟ್ ಆಗೋದಿಲ್ಲ. ಗೊತ್ತಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಓಕೆ, ದೀಸ್ ಆರ್ ದಿ ಎಕ್ಸಾಂಪಲ್ಸ್ you had for negation. Now we are going to the next basic concept called compound statement. ಇದನ್ನು ಬೇರೆ ಬೇರೆ ಥರ ಕರಿಬೋದು, ಕಾಂಪೌಂಡ್ ಸ್ಟೇಟ್ಮೆಂಟ್ ಅಥವಾ ಕಂಪೌಂಡ್ ಸ್ಟೇಟ್ಮೆಂಟ್ ಅಂತ. ಏನು ಕಾಂಪೌಂಡ್ ಸ್ಟೇಟ್ಮೆಂಟ್ ಅಂದರೆ, ಅ ಕಂಪೌಂಡ್ ಸ್ಟೇಟ್ಮೆಂಟ್ ಈಸ್ ಅ ಸ್ಟೇಟ್ಮೆಂಟ್. ಇಟ್ ಈಸ್ ಆಲ್ಸೋ ಸ್ಟೇಟ್ಮೆಂಟ್ ವಿಚ್ ಈಸ್ ಮೇಡ್ ಅಪ್ ಆಫ್ 2 or more ಸ್ಟೇಟ್ಮೆಂಟ್ಸ್. ಗೊತ್ತಾಗ್ತಿದೆಯಾ? ಒಂದು ಸಿಂಗಲ್ ಸ್ಟೇಟ್ಮೆಂಟ್ ಇದ್ದರೆ ಅದು ಸಿಂಪಲ್ ಸ್ಟೇಟ್ಮೆಂಟ್ ಆಗುತ್ತೆ. 2 ಅಥವಾ 3 ಸ್ಟೇಟ್ಮೆಂಟ್ನ ಏನದು ಸೇರಿಸಿ ಹೇಳುವಂಥ ಸ್ಟೇಟ್ಮೆಂಟ್ನ ಕಾಂಪೌಂಡ್ ಸ್ಟೇಟ್ಮೆಂಟ್ ಅಂತೀವಿ. ಇಟ್ ಈಸ್ ಹೇಗೆ ಅಂತಂದರೆ, ಒಂದು ಸಿಂಗಲ್ ಬ್ರಿಕ್ಕು ಸಿಂಪಲ್ ಸ್ಟೇಟ್ಮೆಂಟು, 2-3 ಬ್ರಿಕ್ಕು ತುಂಬ ಕಟ್ತಾ ಹೋದರೆ ನಮಗೆ ಕಾಂಪೌಂಡ್ ಸಿಗುತ್ತೆ. ಸೇಮ್ ಥಿಂಗ್ ಹಿಯರ್, ಮೋರ್ ದೆನ್ 2 or more ಸ್ಟೇಟ್ಮೆಂಟ್ಸ್ನ ಜಾಯಿನ್ ಮಾಡ್ಕೊಂಡು ಒಂದು ಹೊಸ ಸ್ಟೇಟ್ಮೆಂಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ದ ಕಾಂಪೌಂಡ್ ಸ್ಟೇಟ್ಮೆಂಟ್. ಓಕೆ, ಇನ್ ದಿಸ್ ಕೇಸ್ ಈಚ್ ಸ್ಟೇಟ್ಮೆಂಟ್ ಈಸ್ ಕಾಲ್ಡ್ ದಿ ಕಾಂಪೋನೆಂಟ್ ಸ್ಟೇಟ್ಮೆಂಟ್. ನೀವು ನೋಟ್ ಮಾಡ್ಕೊಳ್ಳಿ, ಆ ಪ್ರತಿಯೊಂದನ್ನು ಸೇರಿಸ್ತೀರ. ನಾನು ಈಗ ತಾನೇ ಹೇಳಿದ್ನಲ್ಲ, ಒಂದು ಇಟ್ಕೆ ಅಂತ. ಓಕೆ, ಇಟ್ಕೆ ಸೇರಿಸಿದ್ರೆ ಕಾಂಪೌಂಡ್ ಆಗುತ್ತೆ. ಆ ಪ್ರತಿಯೊಂದು ಇಟ್ಕೆ ಮೀನ್ಸ್ ಎವ್ರಿ ಸಿಂಗಲ್ ಸ್ಟೇಟ್ಮೆಂಟ್ ವಿ ಕಾಲ್ ಇಟ್ ಆಸ್ ಅ ಕಾಂಪೋನೆಂಟ್ ಸ್ಟೇಟ್ಮೆಂಟ್. ಓಕೆ, 2 or more ಕಾಂಪೋನೆಂಟ್ ಸ್ಟೇಟ್ಮೆಂಟ್ಸ್ ಟುಗೆದರ್ ಬಿಕಮ್ ಕಾಂಪೌಂಡ್ ಸ್ಟೇಟ್ಮೆಂಟ್. ಗೊತ್ತಾಗ್ತಿದೆಯಾ? ಇಟ್ ಈಸ್ ಜಸ್ಟ್ ಲೈಕ್ ಅ ಬಾಯ್ ಆ್ಯಂಡ್ ಅ ಗರ್ಲ್ ಬಿಫೋರ್ ಗೆಟಿಂಗ್ ಮ್ಯಾರಿಡ್, ದೇ ಆರ್ ಕಾಂಪೋನೆಂಟ್ ಸ್ಟೇಟ್ಮೆಂಟ್ಸ್. ಒನ್ಸ್ ದೇ ಗೆಟ್ ಮ್ಯಾರಿಡ್ ದೇ ವಿಲ್ ಬಿಕಮ್ ಅ ಕಾಂಪೌಂಡ್ ಸ್ಟೇಟ್ಮೆಂಟ್. ಗೊತ್ತಾಗ್ತಿದೆಯಾ? ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಓಕೆ, ಇನ್ನೊಂದು ಥರ ಹೇಳೋದಂತಂದರೆ, ಎನಿ ಪ್ರಪೋಸಿಷನ್ ಕಂಟೈನಿಂಗ್ 1 or more ಕನೆಕ್ಟಿವ್ಸ್ ಈಸ್ ಕಾಲ್ಡ್ ಕಾಂಪೌಂಡ್ ಸ್ಟೇಟ್ಮೆಂಟ್ಸ್. ಕಾಂಪೌಂಡ್ ಪ್ರಪೋಸಿಷನ್ ಸ್ಟೇಟ್ಮೆಂಟ್ ಅಂದರೂ ಒಂದೇ, ಪ್ರಪೋಸಿಷನ್ ಅಂತ ಅಂದರೂ ಒಂದೇ. ಒಂದು ಅಥವಾ ಅದಕ್ಕಿಂತ ಜಾಸ್ತಿ ಕನೆಕ್ಟಿವ್ಸ್ ನಾವು ಬಿಗಿನಿಂಗಲ್ಲಿ ನೋಡಿದ್ರಲ್ಲ, ಅದನ್ನು ಯೂಸ್ ಆಗಿದ್ದರೆ ಸ್ಟೇಟ್ಮೆಂಟಲ್ಲಿ ಅದನ್ನು ನಾವು ಕಾಂಪೌಂಡ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಓಕೆ, ದ ನೆಕ್ಸ್ಟ್ ಥಿಂಗ್ ಇಸ್ ಅ ಪ್ರಪೋಸಿಷನ್ ವಿಚ್ ಇಸ್ ನಾಟ್ ಕಾಂಪೌಂಡ್ ಇಸ್ ಕಾಲ್ಡ್ ಅ ಸಿಂಪಲ್ ಪ್ರಪೋಸಿಷನ್. ಗೊತ್ತಾಗ್ತಿದೆಯಾ? 2 ಅಥವಾ 3 ಸ್ಟೇಟ್ಮೆಂಟ್ಸ್ ಕಂಬೈನ್ ಆಗಿಲ್ಲ ಅಂತಂದರೆ ಸಿಂಗಲ್ ಸ್ಟೇಟ್ಮೆಂಟ್ ಇರುತ್ತೆ. ದಟ್ ವಿಲ್ ಬಿ ಎ ಸಿಂಪಲ್ ಪ್ರಪೋರ್ಷನ್. ಅರ್ಥ ಆಗ್ತಿದೆ? ಪ್ರಪೋಸಿಷನ್. ಸಿಂಪಲ್ ಪ್ರಪೋಸಿಷನ್ ಅಂತ ಅನ್ಬೋದು ಅಥವಾ ಸಿಂಪಲ್ ಸ್ಟೇಟ್ಮೆಂಟ್ ಅಂತ ಕರಿಬೋದು. ಇದಕ್ಕೊಂದು ಫ್ಯೂ ಎಕ್ಸಾಂಪಲ್ಸ್ ನೋಡ್ಕೊಳ್ಳೋಣ, ತುಂಬ ಈಸಿ ಇದೆ ಎಕ್ಸಾಂಪಲ್ಸ್. ದ ಸ್ಕೈ ಈಸ್ ಬ್ಲೂ ಆ್ಯಂಡ್ ದ ಗ್ರಾಸ್ ಈಸ್ ಗ್ರೀನ್. ಈಗ ನೋಡಿ, ಸ್ಕೈ ಈಸ್ ಬ್ಲೂ ಅನ್ನೋದು ಒಂದು ಸ್ಟೇಟ್ಮೆಂಟು, ಗ್ರಾಸ್ ಈಸ್ ಗ್ರೀನ್ ಅನ್ನೋದು ಇನ್ನೊಂದು ಸ್ಟೇಟ್ಮೆಂಟು. ಇವೆರಡನ್ನೂ ಆ್ಯಂಡ್ ಅನ್ನೋ ಒಂದು ಕನೆಕ್ಟಿವ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ದಿಸ್ ವಿಲ್ ಬಿಕಮ್ ಅ ನ್ಯೂ ಸ್ಟೇಟ್ಮೆಂಟ್ ಆ್ಯಂಡ್ ದಿಸ್ ಸ್ಟೇಟ್ಮೆಂಟ್ ವಿಲ್ ಬಿಕಮ್ ಅ ಕಾಂಪೌಂಡ್ ಸ್ಟೇಟ್ಮೆಂಟ್. ವೆರಾಸ್ ದ ಸ್ಕೈ ಈಸ್ ಬ್ಲೂ ಮತ್ತು ದ ಗ್ರಾಸ್ ಈಸ್ ಗ್ರೀನ್ ಅನ್ನೋದನ್ನು ಕಾಂಪೋನೆಂಟ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಲ್ಲ? ನಾವು ಟೇಕಿಂಗ್ ದ ಸೆಕೆಂಡ್ ಒನ್, ಇಟ್ ಈಸ್ ರೈನಿಂಗ್ ಆ್ಯಂಡ್ ಇಟ್ ಈಸ್ ಕೋಲ್ಡ್. ಸೊ 2 ಸ್ಟೇಟ್ಮೆಂಟ್ನ ಆ್ಯಂಡ್ ಮುಖಾಂತರ ಜಾಯಿನ್ ಮಾಡ್ತಾ ಇದ್ದೀರಿ. ಸೊ ದಿಸ್ ಬಿಕಮ್ಸ್ ಅ ಕಾಂಪೌಂಡ್ ಸ್ಟೇಟ್ಮೆಂಟ್. ಮೂವಿಂಗ್ ಆನ್ ಟು ದ ಥರ್ಡ್ ಒನ್, ಆಲ್ ರ್ಯಾಷನಲ್ ನಂಬರ್ಸ್ ಆರ್ ರಿಯಲ್ ಆ್ಯಂಡ್ ಆಲ್ ರಿಯಲ್ ನಂಬರ್ಸ್ ಆರ್ ಕಾಂಪ್ಲೆಕ್ಸ್. ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ಆಲ್ ರ್ಯಾಷನಲ್ ನಂಬರ್ಸ್ ಆರ್ ರಿಯಲ್ ಅನ್ನೋ ಒಂದು ಸಿಂಪಲ್ ಸ್ಟೇಟ್ಮೆಂಟ್ಗೆ ಆಲ್ ರಿಯಲ್ ನಂಬರ್ಸ್ ಆರ್ ಕಾಂಪ್ಲೆಕ್ಸ್ ಅನ್ನೋ ಇನ್ನೊಂದು ಸಿಂಪಲ್ ಸ್ಟೇಟ್ಮೆಂಟ್ನ ಆ್ಯಂಡ್ ಮುಖಾಂತರ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇದು ಕನೆಕ್ಟ್ ಮಾಡೋದಕ್ಕೋಸ್ಕರನೇ ಇದನ್ನು ನಾವು ಲಾಜಿಕಲ್ ಕನೆಕ್ಟಿವ್ಸ್ ಅಂತ ಕರೆಯೋದು. ಬಿಗಿನಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದು ಕನೆಕ್ಟಿವ್ಸಿಂದ ತಾನೆ. ಸೊ ಬಿಗಿನಿಂಗಲ್ಲೇ ಹೇಳಿದೆ, ನೆನಪಿದೆಯಾ? ಆ್ಯಂಡ್ ಇಸ್ ಯೋರ್ ಕಂಜಂಕ್ಷನ್ ಆ್ಯಂಡ್. ಗೊತ್ತಾಗ್ತಿದೆಯಾ? ಸೊ ಯೋರ್ ಇಟ್ ಈಸ್ ಅ ಕಾಂಪೌಂಡ್ ಸ್ಟೇಟ್ಮೆಂಟ್. ಗೋಯಿಂಗ್ ಟು ದ ಫೋರ್ತ್ ಒನ್, 0 is a positive number or 0 is a negative number. ಇಲ್ಲಿ ನೋಡ್ಬೋದು, 0 is a positive number ಅನ್ನೋದು ಒಂದು ಸಿಂಪಲ್ ಸ್ಟೇಟ್ಮೆಂಟು, 0 is a negative number ಅನ್ನೋದು ಒಂದು ಸಿಂಪಲ್ ಸ್ಟೇಟ್ಮೆಂಟು. ಇಟ್ ಈಸ್ ಕನೆಕ್ಟೆಡ್ ಬೈ ದ ಲಾಜಿಕಲ್ ಕನೆಕ್ಟಿವ್ ಆರ್. ಗೊತ್ತಾಗ್ತಿದೆಯಾ? ಆ್ಯಂಡ್ ದ ಲಾಸ್ಟ್ ಸಿಂಪಲ್ ಎಕ್ಸಾಂಪಲ್ ಇಸ್ 24 is a multiple of 2, 4 and 8. ಇದನ್ನು ಸ್ಪ್ಲಿಟ್ ಮಾಡೋದಾದರೆ 24 is a multiple of 2, 24 is a multiple of 4, 24 is a multiple of 8. ಸೊ ಅದರ ಅರ್ಥ 3 ಸಿಂಪಲ್ ಸ್ಟೇಟ್ಮೆಂಟ್ನ ಜಾಯಿನ್ ಮಾಡಿದ್ದೀವಿ. ಇದಕ್ಕೆ ಹೇಳಿದ್ದು 2 or more ಸ್ಟೇಟ್ಮೆಂಟ್ಸ್. ಬರೀ ಪ್ರತಿ ಸರಿ 2 ಆಗಿರಬೇಕು ಅಂತೇನಿಲ್ಲ. ಯು ಕ್ಯಾನ್ ಹ್ಯಾವ್ ಆ್ಯಸ್ ಮೆನಿ ಆ್ಯಸ್ ಪಾಸಿಬಲ್. ಮಿನಿಮಮ್ 2 ಅಂತೂ ಇರಲೇಬೇಕು.
ಗೊತ್ತಾಗ್ತಿದೆಯಾ? ಸೊ ಕಾಂಪೌಂಡ್ ಸ್ಟೇಟ್ಮೆಂಟ್ ಯಾವಾಗ ಆಗುತ್ತೆ? ವೆನ್ 2 or more ಸಿಂಪಲ್ ಸ್ಟೇಟ್ಮೆಂಟ್ಸ್ ಆರ್ ಕನೆಕ್ಟೆಡ್ ಯೂಸಿಂಗ್ ಅ ಲಾಜಿಕಲ್ ಕನೆಕ್ಟಿವ್, ದ ರಿಸಲ್ಟೆಂಟ್ ವಿಲ್ ಬಿ ಅ ಕಾಂಪೌಂಡ್ ಸ್ಟೇಟ್ಮೆಂಟ್. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ದ ಮೇನ್ ಬೇಸಿಕ್ ಯು ಹ್ಯಾವ್ ನೀಡೆಡ್ ಟು ನೋ ಬಿಫೋರ್ ವಿ ಗೋ ಟು ದಿ ಎಕ್ಸಸೈಸ್. ಓಕೆ, ಸೊ ಇಷ್ಟು ಗೊತ್ತಿದ್ರೆ ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದಿ ಎಕ್ಸಸೈಸ್ 14.2. Okay, so I'm not going to waste much of your time. Let's directly go on to the exercise 14.2. You're going to understand this very easily. So ನಿಮಗೆ ನಾನು ಕನ್ನಡದಲ್ಲಿ ಹೇಳೋ ಅವಶ್ಯಕತೆಯೂ ಇರೋದಿಲ್ಲ, ಅಷ್ಟು ಸಿಂಪಲ್ ಆಗಿರುತ್ತೆ. ಸೊ ಎಕ್ಸಸೈಸ್ 14.2ನ ಸ್ಟಾರ್ಟ್ ಮಾಡ್ತಾ ಇದ್ರಿ. ಇರೋದೇ 3 ಕ್ವೆಶ್ಚನ್ನು. ಫಸ್ಟ್ ಕ್ವೆಶ್ಚನ್ ಏನು ಹೇಳುತ್ತೆ? ರೈಟ್ ದ ನೆಗೇಷನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂತ. ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ನ ನೆಗೇಷನ್ ಬರಿಬೇಕಂತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು? ಚೆನ್ನೈ ಈಸ್ ದ ಕ್ಯಾಪಿಟಲ್ ಆಫ್ ತಮಿಳ್ನಾಡು. ಇದನ್ನು ನೆಗೇಟ್ ಮಾಡಿ ಅಂದರೆ ಹೇಗೆ ಮಾಡ್ತೀರಾ? ವೆರಿ ಸಿಂಪಲ್, 3 ಥರ ಮಾಡ್ಬೋದು. ಫಸ್ಟ್ ಒನ್ ಇಸ್, ನಾನು ಫಸ್ಟ್ ಹೇಳಿದ್ದೆ, ನೀವು ನೆನ್ಪಿಟ್ಕೊಳ್ಳಿ, ಸಿಂಬಲ್ ಬರಿಬೇಕು. ಯೂಶಲಿ ಕೊಟ್ಟಿರುವಂಥ ಪ್ರೆಪೊಸಿಷನ್ನ ಪಿ ಅಂತ ತೊಗೊಳ್ಳಿ. ಜನರಲಿ ಒಂದು ಕೊಟ್ಟರೆ ಪಿ ಅಂತ ತೊಗೊಳ್ತೀವಿ. ನೆಗೇಷನ್ ಪಿ ಅಂತ ದಯವಿಟ್ಟು ತೋರಿಸಲೇಬೇಕು, ಬಿಕಾಸ್ ದಿಸ್ ಇಂಡಿಕೇಟ್ಸ್ ದಟ್ ಯು ಆರ್ ನೆಗೇಟಿಂಗ್ ಅಂತ. ಸುಮ್ಮನೆ ಸ್ಟೇಟ್ಮೆಂಟ್ ಬರಿಬೇಡಿ. ಸೊ ನೆಗೇಷನ್ ಪಿ ಇಸ್ ಚೆನ್ನೈ ಈಸ್ ನಾಟ್ ದ ಕ್ಯಾಪಿಟಲ್ ಆಫ್ ತಮಿಳ್ನಾಡು. ಜಸ್ಟ್ ನಾಟ್ ಸೇರಿಸಿದ್ರು ಸಾಕು. ಇದು ಮೋಸ್ಟ್ ಸಿಂಪ್ಲೆಸ್ಟ್ ವೇ. ಬೇಡ, just you can try this one. It is false that Chennai is the capital of Tamil Nadu. ತುಂಬ ಸಿಂಪಲ್. ಓಕೆ, ಅಥವಾ ಇದು ಇಷ್ಟ ಆಗಲಿಲ್ವಾ? ಇಟ್ ಈಸ್ ನಾಟ್ ದ ಕೇಸ್ ದಟ್ ಚೆನ್ನೈ ಇಸ್ ದ ಕ್ಯಾಪಿಟಲ್ ಆಫ್ ತಮಿಳ್ನಾಡು. ಗೊತ್ತಾಗ್ತಿದೆ? ಸೊ ಈ 3 ವೇ ಯು ಕ್ಯಾನ್ ಟೇಕ್ ಎನಿ ಒನ್ ಆಫ್ ದ ವೇ. 3 ಬರೀಬೇಕಾ ಸರ್ ಎಕ್ಸಾಮಲ್ಲಿ? ಖಂಡಿತವಾಗ್ಲೂ ಇಲ್ಲ. ಇಟ್ಸ್ ಅ 1 mark ಕ್ವೆಶ್ಚನ್. ಸೊ ಒನ್ ಸಿಂಗಲ್ ಎನಿ ಆಫ್ ದ 3 1 ಸ್ಟೇಟ್ಮೆಂಟ್. ಓಕೆ, ಇರುವಂಥ 3 ರೀತಿಯಲ್ಲಿ ಯಾವುದಾದ್ರೂ ಒಂದು ರೀತಿ ನೀವು ಬರೆದ್ರೂ ನೆಗೇಷನ್ನು ಯು ವಿಲ್ ಬಿ ಗೆಟಿಂಗ್ ದಿ 1 mark. ಹೇಳಿದ್ನಲ್ಲ, ಕ್ವೆಶನ್ಸ್ ತುಂಬ ಈಸಿ ಇರುತ್ತೆ ಅಂತ. ನಾವು ಗೋಯಿಂಗ್ ಟು ದ ಸೆಕೆಂಡ್ ಒನ್. ಈಗ ನೋಡಿ, -2 ಈಸ್ ನಾಟ್ ಅ ಕಾಂಪ್ಲೆಕ್ಸ್ ನಂಬರ್. ಈಗ ಈ ಸ್ಟೇಟ್ಮೆಂಟಲ್ಲಿ ನಾಟ್ ಇದೆ. ಇಟ್ ಈಸ್ ಜಸ್ಟ್ ಲೈಕ್ ನೆಗೇಷನ್. ಆಲ್ರೆಡಿ ಮೈನಸ್ ನೆನಪಿದೆಯಾ? ಮ್ಯಾಥಮೆಟಿಕ್ಸಲ್ಲಿ ಮೈನಸ್ ಆಫ್ ಮೈನಸ್ ಪ್ಲಸ್ ಅಂತ ಕರೆಯೋದು ರೀತಿ. ನಾಟ್ಗೆ ಇನ್ನೊಂದು ಸರಿ ನಾಟ್ ಹಾಕಿದ್ರೆ ಆಗಲ್ಲ ಅನ್ನೋದಕ್ಕೆ ಆಗಲ್ಲ ಅನ್ನೋದು ಅರ್ಥ ಆಗುತ್ತೆ ಅಂತ. ದ ಆಪೋಸಿಟ್ ಆಫ್ ಪಾಸಿಟಿವ್ ಇಸ್ ನೆಗೆಟಿವ್ ಆ್ಯಂಡ್ ದ ಆಪೋಸಿಟ್ ಆಫ್ ನೆಗೆಟಿವ್ ಇಸ್ ಪಾಸಿಟಿವ್. ಸೊ ಇದನ್ನು ಸಿಂಪ್ಲೆಸ್ಟ್ ವೇ ನೆಗೇಷನ್ ಮಾಡೋದು ಹೇಗೆ? √2 ಈಸ್ ನಾಟ್ ಅ ಕಾಂಪ್ಲೆಕ್ಸ್ ನಂಬರ್ ಅನ್ನೋದನ್ನು √2 ಈಸ್ ಅ ಕಾಂಪ್ಲೆಕ್ಸ್ ನಂಬರ್. ನಾಟ್ ಇಲ್ಲ ಅಂದರೆ ನಾಟ್ ಸೇರಿಸ್ತೀವಿ, ನಾಟ್ ಇದ್ದರೆ ನಾಟ್ ತೆಗೆದಾಕ್ತೀವಿ. ದಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ವಿತ್ ದಿಸ್, ಈ ಥರ ಟ್ರೈ ಮಾಡಿ. ನೆಗೇಷನ್ ಪಿ ಈಸ್, ಇಟ್ ಈಸ್ ಫಾಲ್ಸ್ ದಟ್ √2 ಈಸ್ ನಾಟ್ ಅ ಕಾಂಪ್ಲೆಕ್ಸ್ ನಂಬರ್. ಅಥವಾ ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ ವೇ, ಇಟ್ ಈಸ್ ನಾಟ್ ದ ಕೇಸ್ ದಟ್ √2 ಈಸ್ ನಾಟ್ ಅ ಕಾಂಪ್ಲೆಕ್ಸ್ ನಂಬರ್. ಗೊತ್ತಾಗ್ತಿದೆಯಾ? ಸೊ 2 ಸರಿ ನಾಟ್ ತಗೊಂಡೆ ಅಂದರೆ ಇಟ್ ಈಸ್ ಜಸ್ಟ್ ಲೈಕ್ ಮೈನಸ್ ಆಫ್ ಮೈನಸ್. ಯು ಅಗ್ರಿ ವಿತ್ ದ ಸ್ಟೇಟ್ಮೆಂಟ್. ಗೊತ್ತಾಗ್ತಿದೆಯಾ? ವೆರಿ ಸಿಂಪಲ್. ಸೊ ನಿಮಗೆ ಚಾಯ್ಸ್ ಕೊಟ್ಟಿದ್ದೀನಿ. ಯು ಕ್ಯಾನ್ ರೈಟ್ ಎನಿ ಒನ್ ಆಫ್ ದ ಸ್ಟೇಟ್ಮೆಂಟ್. ಒಂದನ್ನು ನೆನ್ಪಿಟ್ಕೊಳ್ಳಿ, ಸೊ ದಟ್ ಯು ಕ್ಯಾನ್ ರೈಟ್ ಇಟ್ ಇನ್ ದಿ ಎಕ್ಸಾಮಿನೇಷನ್. ಬಟ್ ನೋಟ್ಸಲ್ಲಿ ಇಟ್ ಈಸ್ ಬೆಟರ್ ಯು ಕ್ಯಾನ್ ರೈಟ್ ಆಲ್ ದ 3. ಯಾಕೆಂದರೆ ಸಮ್ಟೈಮ್ ಸಿ ಇ ಟಿಯಲ್ಲಿ ಇದೇ ಥರ ಕೇಳ್ತಾನೆ ಅಂತಿರ್ಬೋದು. ಇಲ್ಲ, ಯಾವ ಥರ ಬೇಕಾದರೂ ಆಪ್ಷನ್ ಕೊಟ್ಬಿಡ್ತಾನೆ ನಿಮಗೆ. 3 ರೈಟ್ ಆಪ್ಷನ್ ಕೊಟ್ಟು 1 ತಪ್ಪು ಆಪ್ಷನ್ ಕೊಟ್ಟು ಇದರಲ್ಲಿ ಫೈಂಡ್ ಔಟ್ ದಿ ರಾಂಗ್ ಆಪ್ಷನ್ ಅಥವಾ ರಾಂಗ್ ಸ್ಟೇಟ್ಮೆಂಟ್ ಆಫ್ ದಿ ನೆಗೇಷನ್ ಅಂತ ಕೊಡ್ತಾನೆ. ಸೊ ಯು ಶುಡ್ ಬಿ ಕೇರ್ಫುಲ್ ಅಬೌಟ್ ದಿ ಆಲ್ ಪಾಸಿಬಲ್ ways of writing the negation. So that was the second sub question in the first one. Let me take up the third one. So the third question, all triangles are not equilateral triangle. ಅವನೇ ಸ್ಟೇಟ್ಮೆಂಟಲ್ಲಿ ನಾಟ್ ಕೊಟ್ಟಿದ್ದಾನೆ. ಸೊ ಐ ಥಿಂಕ್ ಯು ಹ್ಯಾವ್ ಗೆಸ್ಡ್ ಇಟ್. ನಾಟ್ನ ತೆಗೆದು ಹಾಕಿ ಬರೀರಿ. ನೆಗೇಷನ್ ಪಿ ಈಸ್ ಆಲ್ ಟ್ರಯಾಂಗಲ್ಸ್ ಆರ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಓಕೆ, ಇಲ್ಲಿ ಸ್ವಲ್ಪ ಲಾಜಿಕಲಿ ಪ್ರಾಬ್ಲಮ್ ಆಗುತ್ತೆ. ಸಮ್ಹೌ ಆ್ಯಸ್ ಅ ಮ್ಯಾಥಮೆಟಿಕ್ಸ್ ಟೀಚರ್ ನನಗೆ ಈ ಸ್ಟೇಟ್ಮೆಂಟು ಪೂರ್ತಿ ತೃಪ್ತಿ ಕೊಟ್ಟಿಲ್ಲ. ಇದು ಹೇಗಿದೆ ಅಂತಂದರೆ, ಎಲ್ಲ ಆಲ್ ಬರ್ಡ್ಸ್ ಆರ್ ನಾಟ್ ಪೀಕಾಕ್ ಅಂತ ಹೇಳಿದ ತಕ್ಷಣ ಅದರ ನೆಗೇಷನ್ನು ಆಲ್ ಬರ್ಡ್ಸ್ ಆರ್ ಪೀಕಾಕ್ ಅಂತ ತಗೊಂಡ್ರೆ ಅದು ನಿಜವಾಗ್ಲೂ ಸರಿ ಅನಿಸುತ್ತಾ? ಲಾಜಿಕಲಿ ಸರಿ ಇಲ್ಲ ಅನಿಸುತ್ತೆ. ಓಕೆ, ಎನಿಹೌ ನಾಟ್ ತೆಗೆದು ಬರೀಬೋದು. ಇದಕ್ಕಿಂತ ಬೆಸ್ಟ್ ಆನ್ಸರ್ ಹೇಳ್ತೀನಿ, ಜಸ್ಟ್ ವೆಯ್ಟ್ ಫಾರ್ ಫ್ಯೂ ಸೆಕೆಂಡ್ಸ್. ಅಥವಾ ಯೂಶಲಿ ಬರೆಯೋ ಥರ ಇಟ್ ಈಸ್ ಫಾಲ್ಸ್ ದಟ್ ಅಂತ ಬರೆದು ಕೊಟ್ಟಿರೋ ಸ್ಟೇಟ್ಮೆಂಟ್ನ ಹಾಗೆ ಬರೀರಿ. ಇಟ್ ಈಸ್ ಫಾಲ್ಸ್ ದಟ್ ಆಲ್ ಟ್ರಯಾಂಗಲ್ಸ್ ಆರ್ ನಾಟ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಆರ್ ದಿ ಅದರ್ ವೇ ಇಸ್ ಇಟ್ ಈಸ್ ನಾಟ್ ದ ಕೇಸ್ ದಟ್ ಅಂತ ಬರೆದು ಆಲ್ ಟ್ರಯಾಂಗಲ್ಸ್ ಆರ್ ನಾಟ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಬರೀರಿ. ಇದಿದ್ದು ಇಲ್ಲಿವರೆಗೂ ನೋಡ್ಕೊಂಬಂದಿರೋದು. ನಾವು ಐ ಆಮ್ ಗೋನ್ ಟು ಟೀಚ್ ಯು ದಿ ಅನದರ್ ನ್ಯೂ ಫ್ರೆಶ್ ಮೆಥಡ್. ಓಕೆ, ಇದನ್ನು ಯಾವ ಥರ ಹೇಳ್ಬೋದು ಅಂತಂದರೆ, ಎಲ್ಲ ಟ್ರಯಾಂಗಲ್ಲು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲ ಅಂದಮೇಲೆ ಇದರ ನೆಗೇಷನ್ನು ಇಲ್ಲಿ ಯಾವುದೋ ಒಂದು ಟ್ರಯಾಂಗಲ್ ಇದೆ ಅದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗುತ್ತೆ ಅಂತ ಬರೀತೀವಿ. ಓಕೆ, ಸೊ ರಿಮೆಂಬರ್, ಐ ಟೆಲ್ ಯು ವೈ ಇದು ಯಾಕೆ ಬರುತ್ತೆ ಅಂತ ಸ್ವಲ್ಪ ಹೊತ್ತು ಆದಮೇಲೆ ಹೇಳ್ತೀನಿ. ದ ಎಕ್ಸಾಕ್ಟ್ ವೇ, ದ ಲಾಜಿಕಲ್ ಈಕ್ವಿವೆಲೆಂಟ್ ಆಫ್ ಇದರ ನೆಗೇಷನ್ ಏನು ಅಂತಂದರೆ, ದೇರ್ ಎಕ್ಸಿಸ್ಟ್ ಎ ಟ್ರಯಾಂಗಲ್. ಇಲ್ಲಿ ಆಲ್ ಅಂತಿದ್ಮೇಲೆ
ಅದಕ್ಕೆ ನೆಗೇಷನ್ನು ದೇರ್ ಎಕ್ಸಿಸ್ಟ್ ಅಂತ ಹೇಳಬೇಕು. I'll tell you why it comes this way. So there exists a triangle which is an equilateral triangle. So ಇಲ್ಲಿ ನಾಟ್ ತೆಗೆದಾಗ್ತಾ ಇದ್ದೀನಿ, ಗೊತ್ತಾಗ್ತಿದೆಯಾ? ದಿಸ್ ಇಸ್ ದ ಬೆಸ್ಟ್ ಆನ್ಸರ್ ದ್ಯಾನ್ ದ ಫಸ್ಟ್ ಒನ್. ಓಕೆ, ಸ್ಟೂಡೆಂಟ್ಸು ನೀವು ಬರೆಯೋಕೆ ಸರ್ ಇದೇ ಚೆನ್ನಾಗಿದೆ ಅಂತ ಅನ್ಬೋದು, ಬಟ್ ಲಾಜಿಕಲಿ ಸಿ ಇ ಟಿಯಲ್ಲಿ ಬೆಟರ್ ಯು ರಿಮೆಂಬರ್ ದಿಸ್ ಒನ್ ಆಲ್ಸೋ. ಮತ್ತೆ ಹೇಳ್ತಾ ಇದ್ದೀನಿ, ಯು ಶುಡ್ ಆಲ್ವೇಸ್ ರಿಮೆಂಬರ್. ಇದು ಆ್ಯಕ್ಚುಲಿ ವಿ ಸ್ಪೀಕ್ ಅಬೌಟ್ ಕ್ವಾಂಟಿಫೈಯರ್ಸ್. ಇನ್ನೊಂದು ಸ್ವಲ್ಪ ನಿಮಿಷದಲ್ಲಿ ಇದೇ ಥರ ಇನ್ನೊಂದು ಎಕ್ಸಾಂಪಲ್ ಬರುತ್ತೆ, ಅದನ್ನು ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ಇದು ಯಾಕೆ ಹಿಂಗೆ ಬರುತ್ತೆ ಅಂತ ಐ ಆಮ್ ಗೋನ್ ಟು ಎಕ್ಸ್ಪ್ಲೇನ್ ಇಟ್. ಓಕೆ, ಬಟ್ ಪ್ಲೀಸ್ ನೋಟ್ ಡೌನ್, ಆಲ್ ಟ್ರಯಾಂಗಲ್ಸ್ ಆರ್ ನಾಟ್ ಈಕ್ವಲಾಟ್ರಲ್ ಟ್ರಯಾಂಗಲ್ನ ದ ಬೆಸ್ಟ್ negation is there exists a triangle which is an equilateral triangle, which is ಅನ್ಬೇಕು, ಮತ್ತೆ which is not ಅಂತ ಅನ್ನೋದಲ್ಲ. ಓಕೆ, so that was the third one. Moving to the fourth one, the number 2 is greater than 7. ಓಕೆ, ಸೊ ನೆಗೇಷನ್ ಬರೀ ಅಂತಂದರೆ ವೆರಿ ಸಿಂಪಲ್, ಈಸ್ ನಾಟ್ ಗ್ರೇಟರ್ ದೆನ್ 7 ಅಂತ ತೊಗೊಳ್ಬೇಕು, ಲೆಸ್ ದೆನ್ 7 ಅಂತ ಬರಿಬೇಡಿ. ಓಕೆ, ನಾಟ್ ಗ್ರೇಟರ್ ಅಂತಿದ್ದ ತಕ್ಷಣ ಲೆಸ್ ದೆನ್ ಆಗಬೇಕು ಅಂತೇನಿಲ್ಲ, ಸುಮ್ಮನೆ ತಲೆ ಕೆಡ್ಸ್ಕೊಬಾರ್ದು, ಅಲ್ಲಿ ನಾಟ್ ಇಲ್ಲ, ನಾಟ್ ಸೇರಿಸ್ತಾ ಇದ್ದೀನಿ. ಸೊ ನೆಗೇಷನ್ ಪಿ ಈಸ್ ದ ನಂಬರ್ 2 ಈಸ್ ನಾಟ್ ಗ್ರೇಟರ್ ದೆನ್ 7, ಆರ್ ಇನ್ನೊಂದು ರೀತಿ ಹೇಳೋದಾದರೆ ಇಟ್ ಈಸ್ ಫಾಲ್ಸ್ ದಟ್ the number 2 is greater than 7 ಅಂತ ಬರಿಬೋದು, or it is not the case that the number 2 is greater than 7. okay, most simplest ಇದರಲ್ಲಿ ಅಂತಂದರೆ ಫಸ್ಟ್ ಒನ್, the number 2 is not greater than 7 ಅಂತ ಬರೀರಿ. ಯೂಶಲಿ 1 ಮಾರ್ಕ್ಸ್ಗೆ ಇದನ್ನು ಸುಮಾರು ಸಲ ಕೇಳಿದ್ದೇನೆ. ಯು ಕ್ಯಾನ್ ಈಸಿಲಿ ಗೆಟ್ 1 marks ಫ್ರಮ್ ದಿಸ್ ಪಾರ್ಟ್. ಓಕೆ, ಸೊ ದಟ್ ವಾಸ್ ಸಬ್ ಕ್ವೆಶ್ಚನ್ 4. ಇನ್ನೊಂದಿದೆ, ಲೆಟ್ ಮಿ ಲುಕ್ ಎಟ್ ದಟ್. ಸೊ ಹಿಯರ್ ಕಮ್ಸ್ ದ ಫಿಫ್ತ್ ಸ್ಟೇಟ್ಮೆಂಟ್, every natural number is an integer. ಓಕೆ, ಸೊ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ನೆಗೇಷನ್ ಸ್ಟೇಟ್ಮೆಂಟ್ ಈ ಥರ ಇದೆ, ಎವ್ರಿ ನ್ಯಾಚುರಲ್ ನಂಬರ್ ಈಸ್ ನಾಟ್ ಎನ್ ಇಂಟೀಜರ್. ಬರೀ ನಾಟ್ ಸೇರಿಸ್ಬಿಟ್ಟಿದ್ದೇನೆ. ಆ್ಯಸ್ ಐ ಟೋಲ್ಡ್ ಯು, ಆ್ಯಸ್ ಅ ಟೀಚರ್ ಲಾಜಿಕಲಿ ಇದು ನನಗೆ ಇಷ್ಟ ಆಗಲಿಲ್ಲ. ಓಕೆ, ಬಟ್ ಇದನ್ನು ಬರೆದ್ರೂ ನಿಮಗೆ ಮಾರ್ಕ್ಸ್ ಕೊಡಬೇಕಾಗುತ್ತೆ. ಸೊ ಇದಕ್ಕಿಂತ ದಿ ಅದರ್ ವೇ ಆಫ್ ರೈಟಿಂಗ್ ಇಟ್ ಇಸ್ ನಿಮ್ಗೆ ಗೊತ್ತೇ ಇದೆ, ಇಟ್ ಈಸ್ ಫಾಲ್ಸ್ ದಟ್ ಎವ್ರಿ ನ್ಯಾಚುರಲ್ ನಂಬರ್ ಇಸ್ ಅನ್ ಇಂಟೀಜರ್, ಅಥವಾ ಇಟ್ ಈಸ್ ನಾಟ್ ದ ಕೇಸ್ ದಟ್, ಗೊತ್ತಾಗ್ತಿದೆಯಲ್ಲ, ಇಟ್ ಈಸ್ ನಾಟ್ ದ ಕೇಸ್ ದಟ್ ಎವ್ರಿ ನ್ಯಾಚುರಲ್ ನಂಬರ್ ಇಸ್ ಅನ್ ಇಂಟೀಜರ್ ಅಂತ. ಸೊ ಈ ಮೂರಕ್ಕಿಂತ ಬೆಸ್ಟ್ ಒನ್ ಏನು ಅಂತಂದರೆ, ಲಾಜಿಕಲಿ ಇದಕ್ಕೆ ಕರೆಕ್ಟಾಗಿರುವಂಥ ಉತ್ತರ ಏನಂದರೆ ಇದು ಯಾವುದು, ದೇರ್ ಎಕ್ಸಿಸ್ಟ್ ಅ ನ್ಯಾಚುರಲ್ ನಂಬರ್ ವಿಚ್ ಈಸ್ ನಾಟ್ ಎನ್ ಇಂಟೀಜರ್. ಅರ್ಥ ಆಗ್ತಿದೆಯಾ? ಎವ್ರಿ ನ್ಯಾಚುರಲ್ ನಂಬರ್ ಇಸ್ ಎನ್ ಇಂಟೀಜರ್. ಅರ್ಥ ಆಗ್ತಿದೆಯಾ? ಇಸ್ ಎ ಕ್ಲಿಯರ್? ಇದಕ್ಕೆ ನೆಗೇಷನ್ ಏನು ಅಂತಂದರೆ, ದೇರ್ ಎಕ್ಸಿಸ್ಟ್ ಎ ನ್ಯಾಚುರಲ್ ನಂಬರ್. ಇಲ್ಲೇನು ಹೇಳ್ತಾ ಇದ್ದೇನೆ, ಎಲ್ಲ ನ್ಯಾಚುರಲ್ ನಂಬರು ಇಂಟೀಜರ್ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಇದಕ್ಕೆ ಉಲ್ಟಾ ಹೇಳಬೇಕು ಅಂತಂದರೆ ಏನು ಹೇಳ್ತೀನಿ, ಒಂದು ನ್ಯಾಚುರಲ್ ನಂಬರ್ ಇದೆ, ಅದು ಇಂಟೀಜರ್ ಆಗೋದಿಲ್ಲ ಅಂತ. ಆ್ಯಸ್ ಐ ಟೋಲ್ಡ್ ಯು, ದಿಸ್ ಈಸ್ ದ ಬೆಸ್ಟ್ ಆರ್ ಲಾಜಿಕಲಿ ಈಕ್ವಿವೆಲೆಂಟ್ ನೆಗೇಷನ್ ಫಾರ್ ದಿಸ್ ಗಿವನ್ ಸ್ಟೇಟ್ಮೆಂಟ್. ಯಾಕೆ ಅಂತಂದರೆ, ವಿ ಫಾಲೋ ದಿಸ್. ನಿಮಗೆ ಮ್ಯಾಥಮೆಟಿಕಲಿ ನಿಮಗೆ ಸಿಂಬಲ್ ಗೊತ್ತಿರಬಹುದು. ವಿ ಯೂಸ್ ದಿಸ್ ಸಿಂಬಲ್, ಮಲ್ಕೊಂಡಿರೋ ಎ ಅಂತ ಅನ್ಬಾರ್ದು. ಇಟ್ ಈಸ್ ದ ಸಿಂಬಲ್ ಫಾರ್ ಆಲ್ ಅಥವಾ ಫಾರ್ ಎವ್ರಿ ಅಂತ ತಗೊಳ್ಬೋದು. ಆ್ಯಂಡ್ ದಿಸ್ ಇಸ್ ದ ಸಿಂಬಲ್ ಫಾರ್ ದೇರ್ ಎಕ್ಸಿಸ್ಟ್. ಓಕೆ, ಸೊ ಫಾರ್ ಆಲ್ ಎಕ್ಸ್ ಪಿ, ಫಾರ್ ಆಲ್ ಇದ್ದು ನೆಗೇಷನ್ ಪಿ ಇರೋದರ ನೆಗೇಷನ್ ಬೇಕು ಅಂತಂದರೆ ದೇರ್ ಎಕ್ಸಿಸ್ಟ್ ಎಕ್ಸ್ ಬರೆದು ನೆಗೇಷನ್ ಪಿ ಮಾಡಬೇಕು. ಅಂತಂದರೆ ಎವ್ರಿ ಇದ್ಮೇಲೆ ದೇರ್ ಎಕ್ಸಿಸ್ಟಿಂದ ಸ್ಟಾರ್ಟ್ ಮಾಡಿ ಕೊಟ್ಟಿರೋ ಸ್ಟೇಟ್ಮೆಂಟ್ನ ನೆಗೆಟಿವ್ ಮಾಡಿ. ಗೊತ್ತಾಗ್ತಿದೆಯಾ? ಸೊ ಇದು ಹೇಗಾಯಿತು, ನನ್ನ ಥರ್ಡ್ ಎಕ್ಸಾಂಪಲ್ ಕೂಡ ದೇರ್ ಎಕ್ಸಿಸ್ಟ್ ಬಂತು. ಹೇಗಾಯಿತು ಅಂತ ನಿಮಗೆ ಕ್ಲಿಯರ್ ಪಿಕ್ಚರ್ ಕೊಡ್ತೀನಿ, ಪ್ಲೀಸ್ ನೋಟ್ ಡೌನ್. ಯಾಕಂದರೆ ಇದು ಈ ಕಾನ್ಸೆಪ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಆದರೆ ನಾವು ಹಳೆ ಸಿಲೆಬಸ್ಸಲ್ಲಿ ಇದನ್ನು ಹೇಳ್ಕೊಡ್ತಿದ್ವಿ. ಓಕೆ, ಇಟ್ಸ್ ಆಲ್ವೇಸ್ ಬೆಟರ್ ಬಿಕಾಸ್ ಫಿಸಿಕ್ಸ್ ಓರಿಯೆಂಟೆಡ್ ಕ್ವೆಶ್ಚನ್ ಇದು. ಓಕೆ, ನಾವು ಲಾಜಿಕ್ ಗೇಟ್ಸ್ ಅಂತ ಫಿಸಿಕ್ಸಲ್ಲಿ ಓದ್ತೀವಿ, ಅದಕ್ಕೆ ಯೂಸ್ಫುಲ್ ಆಗಿರುತ್ತೆ. ಓಕೆ, ಸೊ ನೋಟ್ ಡೌನ್ why we do this. So here comes the new topic or topic related to this called quantifiers. So quantifiers ಅಂದರೆ ಏನು ಅಂತ ನೋಡೋಣ. Quantifiers are statements or phrases. ಗೊತ್ತಾಗ್ತಿದೆಯಾ? ಈ ಪದದ ಅರ್ಥ ನಿಮ್ಗೆ ಇಂಗ್ಲೀಷಲ್ಲಿ ಗೊತ್ತಿದೆ. ಕ್ವಾಂಟಿಫೈಯರ್ಸ್ ಅಂದರೆ ಏನು? ದೇ ಆರ್ ಸ್ಟೇಟ್ಮೆಂಟ್ಸ್ ಆರ್ ಫ್ರೇಸಸ್ ಲೈಕ್ ದೇರ್ ಎಕ್ಸಿಸ್ಟ್. ಗೊತ್ತಾಗ್ತಿದೆಯಾ? ಯೂಶಲಿ ಇಂಗ್ಲೀಷಲ್ಲಿ ಈ ಥರ ಸ್ಟೇಟ್ಮೆಂಟ್ಸ್ ಬರುತ್ತೆ. ದೇರ್ ಎಕ್ಸಿಸ್ಟ್ ಅಂತ ಬರೋ ಸ್ಟೇಟ್ಮೆಂಟು, ಇದರ ಸಿಂಬಲ್ ಆ್ಯಕ್ಚುಲಿ ದಿಸ್ ಇಸ್ ದ ಕೋಪ ಮಾಡ್ಕೊಂಡ್ರೆ ಈ ಅಂತ ನಾವು, ಓಕೆ, ಮೂತಿ ತಿರ್ಸ್ಕೊಂಡಿರೋ ಈ ಅಂತ ಅನ್ಬೇಡಿ. ದಿಸ್ ಇಸ್ ದ ಮ್ಯಾಥಮೆಟಿಕಲ್ ಸಿಂಬಲ್ ಫಾರ್ ದೇರ್ ಎಕ್ಸಿಸ್ಟ್. ಆ್ಯಂಡ್ ಫಾರ್ ಆಲ್ ಎರಡು ಥರ ಕ್ವಾಂಟಿಫೈರ್ಸ್ ಇದೆ. ಒಂದು ದೇರ್ ಎಕ್ಸಿಸ್ಟು, ಇನ್ನೊಂದು ಫಾರ್ ಆಲ್ ಅಂತ ಅನ್ಬೋದು, ಅಥವಾ ಫಾರ್ ಎವ್ರಿ ಅಂತ ಅನ್ಬೋದು. ಇದಕ್ಕೆ ಇನ್ವರ್ಟೆಡ್ ಎ ಅಂತ ಅನ್ಬೋದು. ಓಕೆ, ದಿಸ್ ಇಸ್ ದ ಸಿಂಬಲ್ ಫಾರ್ ಎವ್ರಿ. ಎಕ್ಸಾಂಪಲ್ ತೊಗೊಳ್ಳಿ. ಕ್ವಾಂಟಿಫೈರ್ಸ್ ಹೇಗಿರುತ್ತೆ ಅಂದರೆ, ದೇರ್ ಎಕ್ಸಿಸ್ಟ್ ಅ ರೆಕ್ಟ್ಯಾಂಗಲ್ ಹೂಸ್ ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂತ.
ಇಲ್ಲಿ ನೋಡ್ಬೋದು ದೇರ್ ಎಕ್ಸಿಸ್ಟ್ ಅನ್ನೋ ಒಂದು ಕ್ವಾಂಟಿಫೈಯರ್ ಇದೆ. ಇನ್ನೊಂದು ಫಾರ್ ಎವ್ರಿ ಪ್ರೈಮ್ ನಂಬರ್, ಓಕೆ, ಫಾರ್ ಎವ್ರಿ ಪ್ರೈಮ್ ನಂಬರ್ ಪಿ ರೂಟ್ ಪಿ ಈಸ್ ಅನ್ ಇರ್ರ್ಯಾಷನಲ್ ನಂಬರ್. ಓಕೆ, ಮತ್ತೆ ನಿಮಗೆ ಮೋಸ್ಟ್ ಫೇಮಸ್ ನ್ಯೂಟನ್ಸ್ ಥರ್ಡ್ ಲಾ ನೆನಪಿದೆಯಾ? ಅದು ಸ್ಟಾರ್ಟ್ ಆಗೋದೆ ಫಾರ್ ಎವ್ರಿ ಆ್ಯಕ್ಷನ್. ಅರ್ಥ ಆಗ್ತಿದೆಯಾ? ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಲ್ಲ. ಸೊ ದೇರ್ ಕಮ್ಸ್ ದಿ ಕ್ವಾಂಟಿಫೈಯರ್ ಫಾರ್ ಆಲ್ ಅಥವಾ ಫಾರ್ ಎವ್ರಿ ಅಂತ. ಗೊತ್ತಾಗ್ತಿದೆಯಾ? ಸೊ ಈ ಥರ ಕ್ವಾಂಟಿಫೈಯರ್ಸ್ಗೆ ನೆಗೇಷನ್ ಯೂಸ್ ಮಾಡೋದು ಹೇಗೆ ಅಂದರೆ, ಪ್ಲೀಸ್ ನೋಟ್ ಡೌನ್. ಫಾರ್ ಆಲ್ ಎಕ್ಸ್ ಪಿ ಎಕ್ಸ್ಗೆ ನೆಗೇಷನ್, ಪಿ ಎಕ್ಸ್ ಅಂದರೆ ಒಂದು ಸ್ಟೇಟ್ಮೆಂಟ್ ಅಂತ ತಲೆ ಕೆಡಿಸ್ಕೋಬೇಡಿ, ಪಿ ಅಂತ ತಗೊಳ್ಳಿ. ಫಾರ್ ಆಲ್ ಪಿ ಇದ್ದರೆ ದೇರ್ ಎಕ್ಸಿಸ್ಟ್ ನೆಗೇಷನ್ ಪಿ ಅಂತ ತಗೊಳ್ತೀವಿ. ಅರ್ಥ ಆಗ್ತಿದೆಯಾ? ಫಾರ್ ಆಲ್ಗೆ ನೆಗೇಷನ್ನು ದೇರ್ ಎಕ್ಸಿಸ್ಟು, ಈ ನೆಗೇಷನ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅದೇ ಥರ ದೇರ್ ಎಕ್ಸಿಸ್ಟ್ ಪಿ ಆಫ್ ಎಕ್ಸ್ಗೆ ನೆಗೇಷನ್ ಬೇಕಂದರೆ ದೇರ್ ಎಕ್ಸಿಸ್ಟ್ನ ನೆಗೇಷನ್ ಫಾರ್ ಆಲು, ಈ ನೆಗೇಷನ್ ಇಲ್ಲಿಗೆ ತಗೊಳ್ಳಿ. ಗೊತ್ತಾಗ್ತಿದೆಯಾ? ಓಕೆ, ನನಗೆ ಗೊತ್ತು ಕೆಲವರಿಗೆ ಕನ್ಫ್ಯೂಷನ್ ಆಗಿದೆ ಅಂತ. ಟೇಕ್ ದಿಸ್ ಎಕ್ಸಾಂಪಲ್. ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ ನೋಡಿ, ಎವ್ರಿ ಒನ್ ಇನ್ ಜರ್ಮನಿ ಸ್ಪೀಕ್ಸ್ ಜರ್ಮನ್. ಓಕೆ, ಸೊ ಎವ್ರಿ ಇದೆ ಮೀನ್ಸ್ ಫಾರ್ ಆಲ್ ಅಥವಾ ಫಾರ್ ಎವ್ರಿ ಅಂತ ಇದೆ ಅಂದರೆ ಇದು. ಸೊ ಎವ್ರಿ ಒನ್ ಇನ್ ಜರ್ಮನಿ ಸ್ಪೀಕ್ಸ್ ಜರ್ಮನ್ ಅಂದರೆ ಇದರ ನೆಗೇಷನ್ ಆ್ಯಕ್ಚುಲಿ ಹೇಗಿರುತ್ತೆ ಅಂದರೆ, ದೇರ್ ಎಕ್ಸಿಸ್ಟ್ ಅ ಪರ್ಸನ್ ಇನ್ ಜರ್ಮನಿ. ನೋಡಿ, ದೇರ್ ಎಕ್ಸಿಸ್ಟಿಂದ ಸ್ಟಾರ್ಟ್ ಮಾಡಬೇಕು. ದೇರ್ ಎಕ್ಸಿಸ್ಟ್ ಅ ಪರ್ಸನ್ ಇನ್ ಜರ್ಮನಿ ಹೂ ಡಸಂಟ್ ಸ್ಪೀಕ್ ಜರ್ಮನ್. ಇದು ಹೇಗೆ ಸರ್ ಅಂತ ಕೇಳ್ತೀರಾ? ನಿಮಗೆ ಅರ್ಥ ಆಗುವಂಥ ಅಚ್ಚ ಕನ್ನಡದ ರೀತಿಯಲ್ಲಿ ಹೇಳ್ತೀನಿ ನೋಡಿ. ಕರ್ನಾಟಕದಲ್ಲಿರುವವರೆಲ್ಲರೂ ಕನ್ನಡ ಮಾತಾಡ್ತಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಬರೆದ್ರೆ ಅದರ ನೆಗೇಷನ್ನು ನಾವು ಕರ್ನಾಟಕದಲ್ಲಿರೋರೆಲ್ಲ ಕನ್ನಡ ಮಾತಾಡೋದಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಕ್ಯಾನ್ ವಿ ಸೇ ದಟ್? ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಆದರೆ ಯೂಶಲಿ ಮ್ಯಾಥಮೆಟಿಕ್ಸಲ್ಲಿ ಆಗಲೇ ಹೇಳ್ದಂಗೆ ಟೆಕ್ಸ್ಟ್ ಬುಕ್ ಹೇಳುತ್ತೆ ಜಸ್ಟ್ ನಾಟ್ ಸೇರಿಸ್ಬಿಡಿ ಸಾಕು ಅಂತ. ಅದಕ್ಕೆ ಪ್ರಾಬ್ಲಮ್ ಆಗೋದು. ಕರ್ನಾಟಕದಲ್ಲಿರೋರೆಲ್ಲ ಕನ್ನಡ ಮಾತಾಡ್ತಾರೆ ಅನ್ನೋದರ ನೆಗೇಷನ್ನು ಕರ್ನಾಟಕದಲ್ಲಿರೋರೆಲ್ಲ ಕನ್ನಡ ಮಾತಾಡೋದಿಲ್ಲ ಅಂತಲ್ಲ. ಆದರೆ ಕರ್ನಾಟಕದಲ್ಲಿ ಇದ್ದೂ ಕೂಡ ಕೆಲವು ವ್ಯಕ್ತಿಗಳು ಕನ್ನಡ ಮಾತಾಡೋದಿಲ್ಲ ಅನ್ನೋದನ್ನೇ ನಾವು ದೇರ್ ಎಕ್ಸಿಸ್ಟ್ ಅ ಪರ್ಸನ್. ಗೊತ್ತಾಗ್ತಿದೆ ಯಾಕೆ ಬಂತು ಅಂತ ಕ್ವಾಂಟಿಫೈಯರ್ಸು? ದಿಸ್ ಈಸ್ ಆ್ಯಕ್ಚುಲಿ ದಿ ಎಕ್ಸಾಕ್ಟ್ ನೆಗೇಷನ್ ಆಫ್ ದಿ ಕ್ವಾಂಟಿಫೈಯರ್ಸ್. ನೀವು ಯೂಶಲಿ ಎವ್ರಿ ಒನ್ ಇನ್ ಜರ್ಮನಿ ಡಸ್ ನಾಟ್ ಸ್ಪೀಕ್ ಜರ್ಮನ್ ಅಂತ ಬರೀಬಾರ್ದು. ಗೊತ್ತಾಗ್ತಿದೆಯಾ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಹಿಯರ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಆಲ್ ಬರ್ಡ್ಸ್ ಆರ್ ಪೀಕಾಕ್. ಅರ್ಥ ಆಗ್ತಿದೆಯಾ? ಎಲ್ಲ ಪಕ್ಷಿಗಳು ನವಿಲಾಗಿರುತ್ತೆ ಅಂತ ಹೇಳಿದ್ರೆ ಅದರ ಅರ್ಥ ಎಲ್ಲ ಪಕ್ಷಿಗಳು ಆಗಿರೋದಿಲ್ಲ ಅಂತಲ್ಲ. ಕೆಲವು ಪಕ್ಷಿಗಳು ನವಿಲಾಗಿರುತ್ತೆ ತಾನೆ. ಸೊ ನಾವೇನು ಹೇಳ್ತೀವಿ? ದೇರ್ ಎಕ್ಸಿಸ್ಟ್ ಅ ಬರ್ಡ್ ವಿಚ್ ಈಸ್ ನಾಟ್ ಅ ಪೀಕಾಕ್. ಸೊ ನೆನ್ಪಿಟ್ಕೊಳ್ಳಿ, ಇಲ್ಲಿ ದೇರ್ ಎಕ್ಸಿಸ್ಟಿಂದ ಸ್ಟಾರ್ಟ್ ಮಾಡಿ ಇಲ್ಲಿರುವಂಥ ಸ್ಟೇಟ್ಮೆಂಟ್ನ ನೆಗೇಟ್ ಮಾಡಬೇಕು. ಇಲ್ಲಿ ಬರ್ಡ್ಸ್ ಆರ್ ಪೀಕಾಕ್ ಅಂತಿದೆ, ಸೊ ಇಟ್ ಈಸ್ ನಾಟ್ ಅ ಪೀಕಾಕ್ ಅಂತ ಹೇಳಬೇಕು. ಗೊತ್ತಾಗ್ತಿದೆಯಾ? ಮತ್ತೆ ಹೇಳ್ತಾ ಇದ್ದೀನಿ, ರಿಮೆಂಬರ್ ದಟ್ ಸ್ಟೇಟ್ಮೆಂಟ್. ಕರ್ನಾಟಕದಲ್ಲಿರೋರೆಲ್ಲ ಕನ್ನಡ ಮಾತಾಡ್ತಾರೆ ಅನ್ನೋದರ ನೆಗೇಷನ್ನು ಕರ್ನಾಟಕದಲ್ಲಿರೋರೆಲ್ಲ ಕನ್ನಡ ಮಾತಾಡೋದಿಲ್ಲ ಅನ್ನೋದಲ್ಲ. ಆ್ಯಕ್ಚುಲಿ ಅದರ ಎಕ್ಸಾಕ್ಟ್ ನೆಗೇಷನು ಕರ್ನಾಟಕದಲ್ಲಿರುವಂತಹ ಕೆಲವರು ಕನ್ನಡ ಮಾತಾಡೋದಿಲ್ಲ ಅಂತ. ಗೊತ್ತಾಗ್ತಿದೆಯಲ್ಲ? ರೈಟ್, ಹೋಪ್ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ನಾವು ಅಲ್ಲಿಗೆ ನಮ್ಮ ಫಸ್ಟ್ ಕ್ವೆಶ್ಚನ್ ಮುಗೀತು. ಎಕ್ಸಸೈಸ್ 14.1 ಇನ್ನು ಎರಡೇ ಕ್ವೆಶ್ಚನ್ ಇದೆ. ಸೊ ಟೇಕ್ ಅಪ್ ದ ನೆಕ್ಸ್ಟ್ ಒನ್. ರೈಟ್, ಸೊ ಸೆಕೆಂಡ್ ಕ್ವೆಶ್ಚನ್ ಯಾವ ರೀತಿ ಇದೆ? ಆರ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಸ್ಟೇಟ್ಮೆಂಟ್ಸ್ ನೆಗೇಷನ್ಸ್ ಆಫ್ ಈಚ್ ಅದರ್. ಅವನೇ ಒಂದು ಜೋಡಿ ಅಂದರೆ ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಒಂದಕ್ಕೊಂದು ನೆಗೇಷನ್ ಅಂತ ಕೇಳ್ತಾ ಇದ್ದೀನಿ. ಸೊ ಹಿಯರ್ ಕಮ್ಸ್ ದ ಫಸ್ಟ್ ಕ್ವೆಶ್ಚನ್. ಸೊ ಕ್ವೆಶ್ಚನ್ ಏನಿದೆ? ದ ನಂಬರ್ ಎಕ್ಸ್ ಈಸ್ ನಾಟ್ ಅ ರ್ಯಾಷನಲ್ ನಂಬರ್ ಅನ್ನೋದು ಒಂದು ಸ್ಟೇಟ್ಮೆಂಟು. ಇನ್ನೊಂದು ಸ್ಟೇಟ್ಮೆಂಟು ದ ನಂಬರ್ ಎಕ್ಸ್ ಈಸ್ ನಾಟ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಅಂತ. ಇವೆರಡರು ಒಂದಕ್ಕೊಂದು ನೆಗೇಷನ್ನ, ಅಂದರೆ ಇದರ ಆಪೋಸಿಟ್ ಇದು ಅಥವಾ ಇದರ ಆಪೋಸಿಟ್ ಇದು, ಆಪೋಸಿಟ್ ಅನ್ನೋ ಪದ ಬೇಡ, ನೆಗೇಷನ್ ಅಂತ ತಗೊಳ್ಳೋಣ. ಇದರ ನೆಗೇಷನ್ ಈ ಸ್ಟೇಟ್ಮೆಂಟ್, ಈ ಸ್ಟೇಟ್ಮೆಂಟ್ ನೆಗೇಷನ್ ಇದಾ ಅಂತ ಕೇಳ್ತಿದ್ದಾನೆ. ಆ್ಯಕ್ಚುಲಿ ಎಸ್, ಆನ್ಸರ್ ಇಸ್ ಎಸ್. ಓಕೆ, ಸಮ್ಟೈಮ್ಸ್ ಇದರ ರೀಸನ್ ಕೇಳ್ತಾನೆ. ಬರೀ ಎಸ್ ಅಂತ ಬರೆದ್ಬಿಡೋದು ತುಂಬ ಈಸಿ. ಯಾಕೆ ಅಂತ ಕೇಳಿದ್ರೆ ಡೌಟ್ ಬರ್ಬೋದಲ್ಲ, ಹೇಳ್ತೀನಿ ಕೇಳಿ. ಬಿಕಾಸ್ ಫಸ್ಟ್ ಸ್ಟೇಟ್ಮೆಂಟ್ ತಗೊಳ್ಳೋಣ. ದ ನಂಬರ್ ಎಕ್ಸ್ ಈಸ್ ನಾಟ್ ಎ ರ್ಯಾಷನಲ್ ನಂಬರ್ ಅಂತ ಇದ್ದರೆ ಅದರ ನೆಗೇಷನ್ ಏನು? ನಾವು ಆಲ್ರೆಡಿ ಬಿಗಿನಿಂಗ್ ನೋಡಿದಂಗೆ ನಂಬರ್ ಎಕ್ಸ್ ಈಸ್ ಅ ರ್ಯಾಷನಲ್ ನಂಬರ್. ಕರೆಕ್ಟ್ ತಾನೇ? ನಾಟ್ ಎ ರ್ಯಾಷನಲ್ ನಂಬರ್ ಅಂತಿದ್ಮೇಲೆ ಅದರ ನೆಗೇಷನು ಈಸ್ ಅ ರ್ಯಾಷನಲ್ ನಂಬರ್. ಅದರ ಅರ್ಥ ಏನು? ಎಕ್ಸು ರ್ಯಾಷನಲ್ ಅಂದರೆ ಎರಡು ಒಂದೇ ತಾನೆ. ಇಟ್ ಈಸ್ ಸೇಮ್ ಆಸ್ ಸೇಯಿಂಗ್ ದ ನಂಬರ್ ಎಕ್ಸ್ ಈಸ್ ನಾಟ್ ಎನ್ ಇರ್ರ್ಯಾಷನಲ್. ಗೊತ್ತಾಗ್ತಿದೆಯಾ? ಅವನು ಪಾಸ್ ಆಗಿದ್ದಾನೆ ಅಂತಂದರೆ ಅದರ ಅರ್ಥ ಅವನು ಫೇಲ್ ಆಗಿಲ್ಲ ಅಂತ. ಕರೆಕ್ಟ್ ತಾನೆ? ಸೊ ಇಫ್ ದ ನಂಬರ್ ಈಸ್ ರ್ಯಾಷನಲ್, ದಟ್ ಮೀನ್ಸ್ ಇಟ್ ಈಸ್ ಆಬ್ವಿಯಸ್ ದಟ್ ಇಟ್ ಕೆನಾಟ್ ಬಿ ಇರ್ರ್ಯಾಷನಲ್. ಓಕೆ, ಇಫ್ ದ ಸ್ಟೂಡೆಂಟ್ ಈಸ್ ಪ್ರೆಸೆಂಟ್ ಇನ್ ದ ಕಾಲೇಜ್, ದಟ್ ಮೀನ್ಸ್ ಈ ಕೆನಾಟ್ ಬಿ ಆಬ್ಸೆಂಟ್ ಇನ್ ದ ಕಾಲೇಜ್ ಅಂತ. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ದಟ್ ಮೀನ್ಸ್ ದಿಸ್ ಪೇರ್ ಆಫ್ ಸ್ಟೇಟ್ಮೆಂಟ್ಸ್ ಆರ್
ನೆಗೇಷನ್ಸ್ ಆಫ್ ಈಚ್ ಅದರ್. ಗೊತ್ತಾಗ್ತಿದೆಯಾ? ಫೈನ್. ಸೊ ಲೆಟ್ ಮಿ ಟೇಕ್ ಅನ್ ದ ಸೆಕೆಂಡ್ ಪೇರ್. ಇಲ್ಲೂ ಎರಡೇ ಈ ಕ್ವಶನಲ್ಲಿ ಎರಡೇ ಸಬ್ ಕ್ವಶನ್ ಇರೋದು. ದ ನಂಬರ್ ಎಕ್ಸ್ ಈಸ್ ಅ ರ್ಯಾಷನಲ್ ನಂಬರ್. ಇಲ್ಲಿ ನಾಟ್ ಇಂದ ಸ್ಟಾರ್ಟ್ ಆಯಿತು, ಇಲ್ಲಿ ಈಸ್ ಇಂದ ಸ್ಟಾರ್ಟ್ ಆಗ್ತಿದೆ. ದ ನಂಬರ್ ಎಕ್ಸ್ ಈಸ್ ಅನ್ ಇರ್ರ್ಯಾಷನಲ್ ನಂಬರ್. ಇವೆರಡು ನೆಗೇಷನ್ನ ಅಂತ ಕೇಳ್ತಾ ಇದ್ದೀನಿ. ಆನ್ಸರ್ ಫಸ್ಟ್ ಹೇಳ್ಬಿಡ್ತೀನಿ. ಎಸ್, ದೇ ಆರ್ ನೆಗೇಷನ್ಸ್ ಆಫ್ ಈಚ್ ಅದರ್. ಯಾಕಪ್ಪ ಅಂತಂದರೆ ಫಸ್ಟ್ ಸೆಂಟೆನ್ಸ್ ಕನ್ಸಿಡರ್ ಮಾಡಿ. ದ ನಂಬರ್ ಎಕ್ಸ್ ಈಸ್ ಅ ರ್ಯಾಷನಲ್ ನಂಬರ್. ಸೊ ಈಸ್ ಅ ರ್ಯಾಷನಲ್ ನಂಬರ್ ಅನ್ನೋದಕ್ಕೆ ನೆಗೇಷನ್ ಏನು? ಈಸ್ ನಾಟ್ ಅ ರ್ಯಾಷನಲ್ ಅಂತ ಬರಿತೀವಿ. ಕರೆಕ್ಟಾ? ಸೊ ನೀವೆಲ್ಲ ಬುದ್ಧಿವಂತರು ಬರೆದಿರ್ತೀರ. ಈಗ ಇದು ರ್ಯಾಷನಲ್ ಅಲ್ಲ ಅಂದಮೇಲೆ ಡೆಫಿನೆಟ್ಲಿ ಅದು ಇರ್ರ್ಯಾಷನಲ್ ತಾನೆ. ಇಟ್ ಇಸ್ ಸೇಮ್ ಆಸ್ ಸೇಯಿಂಗ್ ದ ನಂಬರ್ ಎಕ್ಸ್ ಈಸ್ ಆ್ಯನ್ ಇರ್ರ್ಯಾಷನಲ್ ನಂಬರ್. ರ್ಯಾಷನಲ್ ಅಲ್ಲ ಅಂದಮೇಲೆ ಇರ್ರ್ಯಾಷನಲ್ ಆಗಿರಬೇಕು. ಯಾಕಂದರೆ ದೇರ್ ಆರ್ ಓನ್ಲಿ ಟೂ ಆಪ್ಷನ್ಸ್. ಓಕೆ, ಇಟ್ ಶುಡ್ ಐದರ್ ಬಿ ರ್ಯಾಷನಲ್ ಆರ್ ಇಟ್ ಶುಡ್ ಬಿ ಇರ್ರ್ಯಾಷನಲ್. ಇಲ್ಲಿರೋ ಸ್ಟೇಟ್ಮೆಂಟೇ ಅವ್ನು ಕೊಟ್ಟಿರೋದು. ಅಂದರೆ ಯೂಶಲಿ ಹೇಳ್ತಿರಲ್ಲ ತಮಾಷೆಗೆ, ಅಳಿಯ ಅಲ್ಲ ಮಗಳ ಗಂಡ ಅಂತ. ಜಸ್ಟ್ ಅನ್ ಎಕ್ಸಾಂಪಲ್ ಹಿಯರ್. ಇಸ್ ಎ ಕ್ಲಿಯರ್? ಸೊ ಅಗೈನ್ ಹಿಯರ್ ದಿಸ್ pair of statements is a negation of each other. Simple ideyala? Right. So this completes the second question from the exercise 14.2. In irodu onde one question adu mugisi we can complete the video. So here comes the last question. Find the component statements of the following compound statements. Gottagtideya? Component andre ಏನು? ಇಟ್ಕೆ. ಗೊತ್ತಾಗ್ತಿದೆ ಅಂದರೆ separate ones. Find the component statements of a following compound statements and check whether they are true or false. ಅಂದರೆ ಕೊಟ್ಟಿರುವಂಥ ಕಾಂಪೌಂಡ್ ಸ್ಟೇಟ್ಮೆಂಟು ನೆನ್ಪಿಟ್ಕೊಳ್ಳಿ, ಕಾಂಪೊನೆಂಟ್ ಅಲ್ಲ, ಕಾಂಪೌಂಡ್ ಸ್ಟೇಟ್ಮೆಂಟು ಟ್ರೂನೋ ಫಾಲ್ಸೋ ಅನ್ನೋದು ಹೇಳಬೇಕು. ದಟ್ ಮೀನ್ಸ್ ಅದರ ಟ್ರೂತ್ ವ್ಯಾಲ್ಯೂ ಕೂಡ ಹೇಳಬೇಕಂತೆ. ಸೊ ಓಕೆ, ನೋಡೋಣ. ಫಸ್ಟ್ ಕ್ವೆಶ್ಚನ್ ಏನು? ನಂಬರ್ 3 ಈಸ್ ಪ್ರೈಮ್ ಆರ್ ಇಟ್ ಈಸ್ ಆಡ್. ಸೊ ಇದನ್ನು ಸ್ಪ್ಲಿಟ್ ಮಾಡಬೇಕಂದ್ರೆ ಹೇಳಿದ್ನಲ್ಲ, ಇದನ್ನು ಮತ್ತು ಇದನ್ನು ಸ್ಪ್ಲಿಟ್ ಮಾಡಿ. ಸೊ ಫಸ್ಟ್ ಪ್ರಪೋಸಿಷನ್ ಪಿ ಅಂತ ತೊಗೊಳ್ತೀನಿ. ನಂಬರ್ 3 ಈಸ್ ಪ್ರೈಮ್. ಸೊ ಇದು ಫಸ್ಟ್ ಭಾಗ. ಅದನ್ನು ಒಂದು ಕಾಂಪೊನೆಂಟ್ ಸ್ಟೇಟ್ಮೆಂಟ್ ಅಂತ ತೊಗೊಂಡೆ. ನೆಕ್ಸ್ಟ್ ಒನ್ ಈಸ್ ಇಟ್ ಈಸ್ ಆಡ್ ಅಂತ ಬರೀಬಾರ್ದು. ಯಾಕಂದರೆ ಸ್ಪ್ಲಿಟ್ ಮಾಡಿದ್ಮೇಲೆ ಇಟ್ ಅಂದರೆ ಅದರ ಅರ್ಥ ಇರೋದಿಲ್ಲ. ಇಟ್ ಅಂದರೆ ಏನು ಅದನ್ನು ಬರೆದು ಬರೀಬೇಕು. ಅರ್ಥ ಆಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಅವನು ಅಂತ ಬರೀಬಾರ್ದು. ಓಕೆ, ವೆನ್ ಯು ಜಾಯಿನ್ ಇಟ್ ಈಸ್ ಓಕೆ. ಓಕೆ, ರಾಜು ಈಸ್ ಅ ಗುಡ್ ಡ್ಯಾನ್ಸರ್ ಆ್ಯಂಡ್ ಹೀ ಈಸ್ ಆಲ್ಸೋ ಅ ಸಿಂಗರ್ ಆ್ಯಂಡ್ ಸೊ ಒಂದ್ಸರಿ ರಾಜು ಅಂತ ಹೇಳಿದ್ಮೇಲೆ ಪ್ರತಿ ಸ್ಟೇಟ್ಮೆಂಟಲ್ಲಿ ರಾಜು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಸ್ಪ್ಲಿಟ್ ಮಾಡಿದ್ಮೇಲೆ ಯು ಹ್ಯಾವ್ ಟು ರೈಟ್ ದಟ್ ನೌನ್ ಒನ್ಸ್ ಅಗೇನ್. ಸೊ ಇಲ್ಲಿ ನಂಬರ್ 3 ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಯು ಹ್ಯಾವ್ ಟು ರೈಟ್ ಇಟ್ ಆ್ಯಸ್ ನಂಬರ್ 3ನೇ. ಸೊ ಈಗ ನನ್ನ ಪ್ರಶ್ನೆ, ಸ್ಪ್ಲಿಟ್ ಮಾಡಾಯಿತು, ಈಗ ಈ ಸ್ಟೇಟ್ಮೆಂಟ್ ಟ್ರೂನೋ ಫಾಲ್ಸೋ ಅನ್ನೋದು ನಾನು ಕಂಡುಹಿಡ್ಕೊಳ್ಬೇಕು. ಓಕೆ, ಅದಕ್ಕೆ ಈ ಕಾಂಪೊನೆಂಟ್ ಸ್ಟೇಟ್ಮೆಂಟ್ ಟ್ರೂನೋ ಫಾಲ್ಸೋ ಮಾಡಿ ನೋಡ್ಕೊಳ್ತೀವಿ. ಓಕೆ, ನಂಬರ್ 3 ಈಸ್ ಪ್ರೈಮ್. 3 ಪ್ರೈಮಾ? ಖಂಡಿತವಾಗ್ಲೂ ಎಸ್, ಇಟ್ಸ್ ಟ್ರೂ. ಕರೆಕ್ಟ್ ಅಲ್ವಾ? ನಾವು ವಾಟ್ ಅಬೌಟ್ ನಂಬರ್ 3 ಈಸ್ ಆಡ್? ಇದು ಕೂಡ ಟ್ರೂ. ಗೊತ್ತಾಗ್ತಿದೆಯಾ? ಫೈನ್. ನನಗಿಲ್ಲಿ ಏನು ಸಿಕ್ತು ಅಂತಂದರೆ ಪಿ ಆರ್. ಗೊತ್ತಾಗ್ತಿದೆಯಾ? ಆರ್ಗೆ ಈ ಸಿಂಬಲ್ ಏನಿದೆ? ವಿ ತಾನೆ, ನೆನಪಿದೆಯಾ? ಸೊ ಪಿ ಆರ್ ಕ್ಯೂಗೆ ಟ್ರೂತ್ ವ್ಯಾಲ್ಯೂ ಏನಿದೆ? ಟ್ರೂ ಆರ್ ಟ್ರೂ ಇದೆ. ಓಕೆ, ಆರ್ ಕೇಸಲ್ಲಿ ಒಂದು ಟ್ರೂ ಇದ್ದರೂ ಸಾಕು, ದ ಕಾಂಪೌಂಡ್ ಸ್ಟೇಟ್ಮೆಂಟ್ ವಿಲ್ ಬಿ ಟ್ರೂ. ಅರ್ಥ ಆಗ್ತಿದೆಯಾ? ಆರಿಂದ ಕನೆಕ್ಟ್ ಆಗಿದರೆ ಯಾವುದಾದ್ರೂ ಒಂದು ಟ್ರೂ ಇದ್ದರೂ ಸಾಕು, ಅದರ ರಿಸಲ್ಟೆಂಟ್ ಸ್ಟೇಟ್ಮೆಂಟು ಟ್ರೂ ಆಗಿರುತ್ತೆ. ಇದು ಹೇಗೆ ಬರುತ್ತೆ ಅಂತ ತಿಳ್ಕೊಳ್ಬೇಕು ಅಂತಂದರೆ ಯು ಹ್ಯಾವ್ ಟು ವೆಯ್ಟ್ ಅಂಟಿಲ್ ದಿ ನೆಕ್ಸ್ಟ್ ವಿಡಿಯೋ. ಓಕೆ, ಇದನ್ನು ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇಲ್ಲಾಂದರೆ ದಿಸ್ ವುಡ್ ಬಿಕಮ್ ಎ ವೆರಿ ಲೆಂತಿ ಒನ್. ಓಕೆ, ನಾವು ಮೂವಿಂಗ್ ಫರ್ದರ್ ಟು ದ ಸೆಕೆಂಡ್ ಕ್ವೆಶ್ಚನ್. ಆಲ್ ಇಂಟೀಜರ್ಸ್ ಆರ್ ಪಾಸಿಟಿವ್ ಆರ್ ನೆಗೆಟಿವ್. ಅರ್ಥ ಆಗ್ತಿದೆಯಾ? ಸೊ ದ ಸೆಕೆಂಡ್ ಸ್ಟೇಟ್ಮೆಂಟ್ ಏನು? ಆಲ್ ಇಂಟೀಜರ್ಸ್ ಆರ್ ಪಾಸಿಟಿವ್ ಆರ್ ನೆಗೆಟಿವ್. ಸೊ ಸ್ಪ್ಲಿಟ್ ಮಾಡೋದಾದರೆ ಫಸ್ಟ್ ಪಿ ಎ ಹೇಗೆ ತೊಗೊಳ್ತೀನಿ? ಆಲ್ ಇಂಟೀಜರ್ಸ್ ಆರ್ ಪಾಸಿಟಿವ್. ತುಂಬ ಸಿಂಪಲ್. ಸೊ ನೆಕ್ಸ್ಟು ಕ್ಯೂ ಬರೆಯುವಾಗ ಆರ್ ನೆಗೆಟಿವ್ ಅಂತ ಬರೆಯೋಕ್ಕಾಗೋದಿಲ್ಲ. ಆರ್ನ ತಗೊಳ್ಳೇಬಾರ್ದು, ನೆನ್ಪಿಟ್ಕೊಳ್ಳಿ. ಬರೀ ನೆಗೆಟಿವ್ ಅಂತ ಬರೀತೀರಾ? ಬರೆಯೋಕ್ಕಾಗಲ್ಲ. ಸೊ ಆಲ್ ಇಂಟೀಜರ್ಸ್ ಆರ್ ನೆಗೆಟಿವ್ ಅಂತ ಬರೀಬೇಕು. ಗೊತ್ತಾಗ್ತಿದೆಯಾ? ಈಗ ಇದರ ಟ್ರೂ ಫಾಲ್ಸ್ ನೋಡೋಣ. ಟ್ರೂತ್ ವ್ಯಾಲ್ಯೂ ಕಲಿಬೇಕು. ಎಲ್ಲ ಇಂಟೀಜರ್ಸು ಪಾಸಿಟಿವಾ? ಇಲ್ಲ ಸರ್, ಯಾಕಂದರೆ ನೆಗೆಟಿವ್ ಕೂಡ ಇದ್ದಾವೆ. ರೈಟ್. ಈಗ ಇದಕ್ಕೆ ತಗೊಳ್ಳೋಣ. ಆಲ್ ಇಂಟೀಜರ್ಸ್ ಆರ್ ನೆಗೆಟಿವಾ? ಇಲ್ಲ, ಫ್ಯೂ ಆರ್ ಪಾಸಿಟಿವ್. ಸೊ ಇಲ್ಲಿ ನನಗೇನು ಸಿಕ್ತು ಅಂತಂದರೆ ಐ ಹ್ಯಾವ್ ಪಿ ಆರ್ ಕ್ಯೂ. ನೆನಪಿರಲಿ, ಇಲ್ಲಿರೋದು ಆರ್ ಇದೆ. ಸೊ ಐ ಹ್ಯಾವ್ ಎಫ್ ಆರ್ ಎಫ್. ನೆನ್ಪಿಟ್ಕೊಳ್ಳಿ, ಆರ್ ಕೇಸಲ್ಲಿ ಎರಡೂ ಫಾಲ್ಸ್ ಇದ್ದರೆ ಮಾತ್ರ ಫಾಲ್ಸ್. ಐ ರಿಪೀಟ್, ಇನ್ ದ ಕೇಸ್ ಆಫ್ ಆರ್. ಗೊತ್ತಾಗ್ತಿದೆಯಾ? ಇನ್ ದ ಕೇಸ್ ಆಫ್ ಆರ್, ಇಫ್ ಬೋತ್ ಆರ್ ಎಫ್ ದೆನ್ ಇಟ್ ವಿಲ್ ಬಿ ಎಫ್. ಅದರ್ವೈಸ್ ಒಂದು ಟ್ರೂ ಇದ್ದರೂ ಸಾಕು, ಐ ಕ್ಯಾನ್ ಟೇಕ್ ಟ್ರೂ. ಗೊತ್ತಾಗ್ತಿದೆಯಾ? ಸೊ ಆ್ಯಸ್ ಐ ಟೋಲ್ಡ್ ಯು, ಇದರ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಐ ವಿಲ್ ಬಿ ಡೂಯಿಂಗ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.
So kindly wait for that question. And here I have the last sentence for the exercise. So ಏನದು ಅಂತಂದರೆ 100 is divisible by 3, 11 and 5. ನೋಡೋಣ ಸ್ಪ್ಲಿಟ್ ಮಾಡಿ. ಸೊ ಬುದ್ಧಿವಂತರು ಕರೆಕ್ಟಾಗಿ ಹೇಳ್ತಾರೆ, ಪಿ ಹೇಳ್ಬಿಡ್ತೀರಾ 100 is divisible by 3. ನೆಕ್ಸ್ಟ್ ಏನು, ಬರೀ 11 ಬರೀತೀರಾ? ನೋ, ಇಲ್ಲಿಂದನೇ ಬರೀಬೇಕು. ಸೊ ಕ್ಯೂ ಇಸ್ 100 is divisible by 11. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಆ್ಯಂಡ್ ಇರೋದ್ರಿಂದ 3 ಸೆಂಟೆನ್ಸ್ ಬಂತು. ಅರ್ಥ ಆಗ್ತಿದೆ? ಕನ್ಫ್ಯೂಸ್ ಮಾಡ್ಕೋಬಾರ್ದು. 100 is divisible by 5. ಗೊತ್ತಾಗ್ತಿದೆಯಾ? ಸೊ ದ ಕಾಂಪೊನೆಂಟ್ಸ್ ಸ್ಟೇಟ್ಮೆಂಟ್ಸ್ ಆರ್ 100 is divisible by 3, 100 is divisible by 11, 100 is divisible by 5. ಮತ್ತು ನೆನಪಿರಲಿ, ದಿಸ್ ಇಸ್ ಕನೆಕ್ಟೆಡ್ ಬೈ ಆ್ಯಂಡ್. ಅರ್ಥ ಆಗ್ತಿದೆಯಾ? ಯಾವುದು ಲಾಜಿಕಲ್ ಕನೆಕ್ಷನ್ ಇರೋದು? ಆ್ಯಂಡ್. ಫಸ್ಟ್ ಆಫ್ ಆಲ್ ಇದು ಟ್ರೂತ್ ವ್ಯಾಲ್ಯೂ ನೋಡ್ಕೊಳ್ಳೋಣ. 100 is divisible by 3ನ ಖಂಡಿತವಾಗ್ಲೂ ಫಾಲ್ಸ್. 100 3ಇಂದ ಡಿವೈಡ್ ಆಗೋದಿಲ್ಲ. ರೈಟ್. ನೆಕ್ಸ್ಟ್ ಒನ್, 100 is divisible by 11. 100 11ಇಂದ ಡಿವೈಡ್ ಆಗುತ್ತಾ? ಇದು ಕೂಡ ಆಗೋದೇ ಇಲ್ಲ. ನಾವು ವಾಟ್ ಅಬೌಟ್ ದಿಸ್? 100 is divisible by 5. ಎಸ್, ಇಟ್ ಇಸ್ ಟ್ರೂ. 100 5ಇಂದ ಡಿವೈಡ್ ಆಗುತ್ತೆ. ಈಗ ಇದರ ಫೈನಲ್ ರಿಸಲ್ಟ್ ಆ್ಯಕ್ಚುಲಿ ನೀವು ಈ ಥರ ಬರೀಬೇಕು. ಪಿ ಆ್ಯಂಡ್, ನೆನಪಿರಲಿ ಆ್ಯಂಡ್ಗೆ ಸಿಂಬಲ್ ಕ್ಯಾಪು, ಕ್ಯೂ ಆ್ಯಂಡ್ ಆರ್. ಯೂಶಲಿ ಬರೆಯುವಾಗ 3ಗೆ ಇದೇ ಥರ ಆ್ಯಂಡ್ ತಗೊಳ್ಬೇಕಾಗುತ್ತೆ. ಸೊ ಇದರ ಅರ್ಥ ಪಿಗೆ ಟ್ರೂತ್ ವ್ಯಾಲ್ಯೂ ಎಫು ಆ್ಯಂಡ್ ಕ್ಯೂಗೆ ಟ್ರೂತ್ ವ್ಯಾಲ್ಯೂ ಎಫು ಆ್ಯಂಡ್ ಆರ್ಗೆ ಟ್ರೂತ್ ವ್ಯಾಲ್ಯೂ ಟ್ರೂ. ಆ್ಯಂಡ್ ದ ಫೈನಲ್ ಟ್ರೂತ್ ವ್ಯಾಲ್ಯೂಸ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಕೇಸಲ್ಲಿ ಎಲ್ಲ ಟ್ರೂ ಇದ್ದರೆ ಮಾತ್ರ ಟ್ರೂ ಆಗುತ್ತೆ. ಯಾವುದಾದ್ರೂ ಒಂದು ಫಾಲ್ಸ್ ಇದ್ದರೂ ಇಟ್ ಈಸ್ ಫಾಲ್ಸ್. ನೆನಪಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಇನ್ ದ ಕೇಸ್ ಆಫ್ ಆ್ಯಂಡ್, ಓನ್ಲಿ ಇಫ್ ಆಲ್ ದ ಟ್ರೂತ್ ವ್ಯಾಲ್ಯೂಸ್ ಆರ್ ಟ್ರೂ ಇಟ್ ವಿಲ್ ಬಿ ಟ್ರೂ. ಇಲ್ಲಿ ಆಲ್ ದ ಟ್ರೂತ್ ವ್ಯಾಲ್ಯೂಸ್ ಆರ್ ಫಾಲ್ಸ್ ಇದ್ದರೆ ಮಾತ್ರ ಫಾಲ್ಸ್. ಇನ್ 3 ಕೇಸಲ್ಲಿ ಇದು ಟ್ರೂ ಇರುತ್ತೆ. ಬಟ್ ಇಲ್ಲಿ ಆ್ಯಂಡ್ ಇಸ್ ಟ್ರೂ ಓನ್ಲಿ ಇನ್ 1 ಕೇಸ್ ಇಫ್ ಆಲ್ ಆರ್ ಟ್ರೂ. ಯಾವುದಾದ್ರು ಒಂದು ಫಾಲ್ಸ್ ಬಂತು ಅಂದರೆ ಖಂಡಿತವಾಗ್ಲೂ ನಾವು ವಿ ಕ್ಯಾನ್ ಸೇ ದ ಗಿವನ್ ಕಾಂಪೌಂಡ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್. ಗೊತ್ತಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಕಾಂಪೊನೆಂಟ್ ಸ್ಟೇಟ್ಮೆಂಟ್ಗೆ ಇಲ್ಲೇ ಬರೆದ್ಬಿಟ್ಟಿದ್ದೀವಿ, ಆದರೆ ಕಾಂಪೌಂಡ್ ಸ್ಟೇಟ್ಮೆಂಟು ಫಾಲ್ಸ್ ಆಗಿರುತ್ತೆ. ವೆಲ್, ಗೊತ್ತಾಗ್ತಿದೆಯಲ್ಲ? ರೈಟ್. ಸೊ ದಟ್ಸ್ ಆಲ್ ವಿ ಹ್ಯಾವ್ in this video where we have solved the exercise 14.2 completely. ಯಾರಿಗಾದರೂ ಒಂದು ವೇಳೆ ಕನ್ಫ್ಯೂಷನ್ಸ್ ಇದ್ದರೆ ದಯವಿಟ್ಟು ಸ್ವಲ್ಪ ಸಮಾಧಾನ ಕೂತ್ಕೊಂಡು ಯೋಚನೆ ಮಾಡಿ. ಯೂಸ್ ಯೋರ್ ರೀಸನಿಂಗ್ ಸ್ಕಿಲ್ಸ್. ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ವೆರಿ ಈಸಿಲಿ. ಓಕೆ? ವೆಲ್ ಫ್ರೆಂಡ್ಸ್, ಹೋಪ್ ಯು ಹವ್ ಎಂಜಾಯ್ಡ್ ದಿಸ್ and also like this session. In the next session we will be solving the next topics of the same chapter. Until then, don't waste your time. ಓದ್ತಾ ಇರಿ, ಎಕ್ಸಾಮ್ ಹತ್ರ ಇದೆ. So take care of your health. We'll see you again in the next video. Until then, God bless you all. Take care and bye.